ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬ್ಯಾಸಿಗೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ಸಾಮಾಜಿಕ ಸೇವೆಯಲ್ಲಿ ಸುಮಾರು 15 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ, ಜೊತೆಗೆ ಇವರು ಶ್ರೀ ದೊಡ್ಡ ಬಸವೇಶ್ವರ ಸೇವಾ ಸಮಿತಿ ಇದರ ಒಂದು ಸೆಕ್ರೆಟರಿ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಜೊತೆಗೆ ಶ್ರೀ ಆಂಜನೇಯ ದೇವಸ್ಥಾನ ಕಮಿಟಿಯ ಖಜಾಂಚಿ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಜೊತೆಗೆ ನವಚೇತನ ಯುವಕ ಸಂಘ ಅಂತ ಅವ್ರದೇ ಒಂದು ಸಂಘ ಕಟ್ಕೊಂಡು ಸಾಮಾಜಿಕ ಸೇವೆಯಲ್ಲಿ ಸಾಕಷ್ಟು ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದು ಅದರಲ್ಲಿ ಖಜಾಂಚಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಸ್ವಾಮಿ ವಿವೇಕಾನಂದ ಹಳೆ ವಿದ್ಯಾರ್ಥಿ ಸಂಘ ಇದರ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿ ಹಗರಿಬೊಮ್ಮನಹಳ್ಳಿ ತಾಲೂಕು ಭಾಗದಲ್ಲಿ ಒಂದು ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಿರುವಂತಹ ಶ್ರೀಯುತ MD ಬಸನಗೌಡ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಸರ್. ಬಸನಗೌಡ ಸರ್ ಸಾಮಾಜಿಕ ಸೇವೆಯಲ್ಲಿ ಸುಮಾರು 15 ವರ್ಷ ಆಯ್ತು. ಈ ಭಾಗದಲ್ಲಿ ಸಾಕಷ್ಟು ಒಂದು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ತಮ್ಮ ಒಂದು ಸಾಕಷ್ಟು ಒಂದು ಪರಿಚಯ ಇದೆ. ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಸರ್ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು MD ಬಸನಗೌಡ ಅಂತಂದೇಳಿ. ನಮ್ಮ ತಂದೆಯವರು ದೇವನಗೌಡರು ಅಂತಂದೇಳಿ, ನಮ್ಮ ತಾಯಿಯವರು ಕೊಟ್ರಮ್ಮ ಅವರು ಅಂತಂದೇಳಿ. ಸರ್ ನಾವು 6 ಜನ ಗಂಡು ಮಕ್ಕಳು ಮತ್ತು 3 ಹೆಣ್ಮಕ್ಳು. ನಮ್ಮ ತಂದೆ ತಾಯಿಗೆ ಮಕ್ಕಳು ಇರೋದು. ಎಲ್ಲರೂ ಈಗ 3 ಹೆಣ್ಮಕ್ಳನ್ನ ನಾವು ಇಲ್ಲೇ ನಮ್ಮ ಬೇರೆ ಹಳ್ಳಿಗಳಿಗೆ ಕೊಟ್ಟಿದ್ವಿ. ನಮ್ಮ ಅಣ್ಣ ತಮ್ಮ 6 ಜನನು ಎಲ್ಲರಿಗೂ ಅವ್ರ ಫ್ಯಾಮಿಲಿ ನೋಡ್ಕೊಂಡು ಇದ್ದಾರೆ. ತಮ್ಮ ಬಾಲ್ಯದ ದಿನಗಳೆಲ್ಲ ಹೇಗಿದ್ದು ಸರ್? ಸರ್ ನಮ್ಮ ಬಾಲ್ಯದ ದಿನಗಳು ಒಳ್ಳೆ ಚೆನ್ನಾಗಿ ಇತ್ತು ಸರ್. ಇಲ್ಲಿ ನಮ್ಮ ತಂದೆ ತಾಯಿಯರು ಎಷ್ಟು ಸಾಧ್ಯನೋ ಅಷ್ಟು ನಮಗೆ ಶಿಕ್ಷಣವನ್ನ ಕೊಡಿಸ್ಬಿಟ್ಟು ನಾವು 1 ರಿಂದ 4ನೇ ತರಗತಿನ ಇದೆ ನಮ್ಮ ಗ್ರಾಮದಲ್ಲಿ ನಾವು ಅಭ್ಯಾಸ ಮಾಡಿದ್ವಿ ಸರ್. ಅದಾದ ನಂತರ 5, 6ನೇ ತರಗತಿಯನ್ನ ನಾನು ಅಡಗಲಿಯಲ್ಲಿ TDV ಸ್ಕೂಲ್ ಅಂತಂದೇಳಿ ಅಲ್ಲಿ ಮಾಡಿಬಿಟ್ವಿ. ನೆಕ್ಸ್ಟ್ 7th ಗೆ ನಮ್ಗೆ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಬ್ಯಾಸಿಗೇರಿಯಲ್ಲಿ 7th ಸ್ಟಾರ್ಟ್ ಆಗಿತ್ತು. ಅವಾಗ ಆ 7th ಗೆ ಅಲ್ಲಿ ಬಂದ್ವಿ ಸರ್. ಅದಾದ ನಂತರ ನನ್ನ 8, 9 SLC ಯನ್ನ ಬನ್ನಿಕಲ್ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರೌಢಶಾಲೆಯಲ್ಲಿ ನಾವು ಅಭ್ಯಾಸವನ್ನ ಮುಗಿಸಿ ನಂತರ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಾವು ರೇಣುಕಾ ಸ್ಕೂಲ್ ಅಂತಂದೇಳಿ ಹಗರಿಬೊಮ್ಮನಹಳ್ಳಿ ಇರ್ತಕ್ಕಂಥ ರೇಣುಕಾ ಕಾಲೇಜ್ನಲ್ಲಿ ನಾವು ಮುಗಿಸಿದ್ವಿ. ಅದಾದ ನಂತರ ನನ್ನ ಡಿಗ್ರಿಯ ಒಂದು ಕಾಲೇಜ್ಗೆ ಇಲ್ಲಿ ಹಗರಿಬೊಮ್ಮನಹಳ್ಳಿ ಇರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಏನಿತ್ತು ಅಲ್ಲಿ ನಾವು ಕಲಿಕೆಯನ್ನ ಮಾಡಿದ್ವಿ ಸರ್. ಜೊತೆಗೆ ಇದಾದ ನಂತರ ತಾವೇ ಒಂದು ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಳ್ತೀರಿ. ಈ ಒಂದು ಸಾಮಾಜಿಕ ಸೇವೆಯಲ್ಲಿ ಬರ್ಲಿಕ್ಕೆ ತಮಗೆ ಯಾರು ಸರ್ ಗುರುಗಳು? ಸರ್ ಈ ಒಂದು ಕೆಲಸಕ್ಕೆ ಬರ್ಲಿಕ್ಕೆ ನಮ್ಮ ತಂದೆಯವರೇ ಗುರುಗಳು ಸರ್. ಅವರು ಅವರ ಮಾರ್ಗದರ್ಶನದಂತೆ ನಾವೀಗ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಸುಮಾರು 23 ವರ್ಷ ಸರ್ ನಾವು ಡಿಗ್ರಿ ನಾವು ಎಲ್ಲಾ ರೀತಿಯ ಯುವಕರಾಗಿದ್ದಾಗ ಕೆಲಸಗಳನ್ನು ಮಾಡ್ಬೇಕಂತ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರಾಗಿದ್ವಿ. ನಮ್ಮ ಫ್ಯಾಮಿಲಿಯಿಂದ 6 ಜನ ಗಂಡು ಮಕ್ಕಳಲ್ಲಿ ಅತಿ ಹೆಚ್ಚು ಈಗ ಡಿಗ್ರಿ ಮುಗಿಸಿವಿ ಅಂದ್ರೆ ಅದು ನಾವೇ. ಇನ್ನು ಉಳಿದವ್ರು ಯಾರು ಎಜುಕೇಶನ್ ಅಲ್ಲಿ ಅಷ್ಟಿಲ್ಲ. ಹಾಗಾಗಿ ನಮ್ಮ ತಂದೆಯವರು ಈ ಒಂದು ರಾಜಕೀಯಕ್ಕೆ ಈ ಒಂದು ಗ್ರಾಮ ಪಂಚಾಯತಿ ಒಂದು ಸದಸ್ಯರು ಆಗ್ಬೇಕಂತಂದೇಳಿ ಅವ್ರ ಇಚ್ಛೆಯಿಂದ ನಮ್ಮನ್ನ ಆ ಒಂದು ಪೊಸಿಷನ್ ತಗೊಂಡ್ಬಂದು ಅಲ್ಲಿಂದ ನಾವು ಈ ಒಂದು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿವಿ. ಸುಮಾರು 2010ರಿಂದ ನಾವು ಮೊದಲನೇ ಬಾರಿಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆದ್ವಿ. ಅದಾದ ನಂತರ 2015ರಿಂದ ನೆಕ್ಸ್ಟ್ ನಮ್ಮ ಪೀರಿಯಡ್ ನೆಕ್ಸ್ಟ್ ಅವಧಿ 2020ವರೆಗೆ ನಾವು ನಮ್ದೇ ಆದಂತ ಸಣ್ಣದು ಕಿರಾಣಿ ಶಾಪ್ ಇದೆ, ಅದನ್ನ ಮಾಡ್ಕೊಂತ ನಾವು ಹೋಗ್ತಾ ಇದ್ವಿ. ಅದಾದ ನಂತರ ಮತ್ತೆ 2020ರಲ್ಲಿ ಎಲ್ಲರೂ ಜನರ ಅಪೇಕ್ಷೆ ಮೇರೆಗೆ ಅವರೆಲ್ಲರ ನಮ್ಮ ಊರಿನ ಜನರ ಅಪೇಕ್ಷೆ ಮೇರೆಗೆ ಮತ್ತೊಂದು ಬಾರಿ ನಾವು ಸದಸ್ಯರಾಗಿ ಆಯ್ಕೆಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀವಿ. ತಾವು ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಏನೊಂದು ಜವಾಬ್ದಾರಿಯನ್ನು ತಗೊಂಡಿದ್ದೀರಿ. ಬ್ಯಾಸಿಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿ ಬರ್ತದೆ? ಬ್ಯಾಸಿಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 8 ಹಳ್ಳಿಗಳು ಬರ್ತವೆ. ತಾವು ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೂಡಿ ಸರ್ವ ಸದಸ್ಯರೆಲ್ಲ ಎಷ್ಟು ಜನ ಇದ್ದೀರಿ ಸರ್? ಸರ್ ನಮ್ದು ಪಂಚಾಯತಿ 22 ಜನ ಸದಸ್ಯರು ಇರ್ತಕ್ಕಂಥ ಒಂದು ಪಂಚಾಯತಿ ಸರ್. ಅದರಲ್ಲಿ 21 ಜನ ಈಗ ಆಲ್ರೆಡಿ ಎಕ್ಸ್ಪೈರ್ಡ್ ಆಗಿದೆ. ಈಗ ಪ್ರಮುಖ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಅದರಲ್ಲಿ ಮೊದಲನೇದಾಗಿ CC ರೋಡ್ ಬರ್ತದೆ. ಈಗ ಎಲ್ಲಾ ಗ್ರಾಮ ಪಂಚಾಯತಿ ಒಂದು ಸಂಬಂಧಪಟ್ಟಂತ ಹಳ್ಳಿಗಳಲ್ಲಿ CC ರೋಡ್ ಎಲ್ಲ ಆಗಿದೆಯಾ ಹೇಗೆ ಸರ್? ಸರ್ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ CC ರಸ್ತೆಗಳು
ಕೆಲವೊಂದು ಹಳ್ಳಿಯಲ್ಲಿ ಆಗಿದ್ದಾವೆ, ಇನ್ನ ಕೆಲವೊಂದು ಹಳ್ಳಿಯಲ್ಲಿ ಮಾಡ್ಬೇಕಾಗಿದೆ ಡ್ರೈನೇಜ್. ಇವೆಲ್ಲ MLA ಒಂದು ಅನುದಾನದಲ್ಲಿ ಆಗ್ಯಾವ ಸರ್. ನಮ್ಮ ಪಂಚಾಯತಿಂದ ನಾವು NREG ಅಲ್ಲಿ ಆ ಕೆಲಸಗಳನ್ನ ಮಾಡ್ಕೊಳ್ಬಹುದು. ನಾವು ಮಾಡ್ಕೊಂಡು ಆ ಕೆಲಸನ ನಿರ್ವಹಿಸಬಹುದು. ಸಾಕಷ್ಟು ಆಗ್ಬೇಕಾಗಿದೆ ಸರ್. ಓಕೆ. ಜೊತೆಗೆ ಕುಡಿ ನೀರಿನ ವ್ಯವಸ್ಥೆ ಯಾವ ತರ ಇದೆ? ಕುಡಿಯ ನೀರಿನ ವ್ಯವಸ್ಥೆ ಎಲ್ಲಾ ಗ್ರಾಮಗಳಲ್ಲಿ ಶುದ್ಧ ಕುಡಿಯ ನೀರಿನ ಘಟಕಗಳು ಇದಾವೆ ಸರ್ ನಮ್ಮಲ್ಲಿ. ಕುಡಿಯ ನೀರು ಬೋರ್ವೆಲ್ ನೀರನ್ನ ಯೂಸ್ ಮಾಡ್ತಾ ಇದ್ವಿ. ಈಗ ಅಂದ್ರೆ ಮಳೆಗಾಲದ ಟೈಮ್ ಅಲ್ಲಿ ಅಡ್ಡಿಲ್ಲ ಸರ್, ನೀರಿನ ಪ್ರಮಾಣ ಚೆನ್ನಾಗಿರ್ತದೆ. ಬಟ್ ಇನ್ನು ಬೇಸಿಗೆ ಟೈಮ್ ಅಲ್ಲೆಲ್ಲ ಯಾವ ರೀತಿ ವ್ಯತ್ಯಯ ಆಗ್ತದೋ, ಇಲ್ಲ ಆ ಟೈಮ್ ಅಲ್ಲೂ ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗ್ತದೋ, ಹೇಗೆ? ನೀರಿಂದು ವ್ಯತ್ಯಯ ಆಗುತ್ತೆ ಸರ್. ನಾವು ಮೊನ್ನೆ ಬೇಸಿಗೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಯ್ತು. ಆದ್ರೆ ಪಕ್ಕದಲ್ಲಿ ಇರ್ತಕ್ಕಂತ ಈ ರೈತರು ಏನ್ ನಾವು ಹಳ್ಳಿಗಳು ರೈತರು ಬೋರ್ವೆಲ್ಸ್ ಹತ್ರ ಇದ್ದಲ್ಲಿ ತಗೊಂಡ್ಬಿಟ್ಟು ಆ ನೀರನ್ನ ನಾವು ತೆಗೆದುಕೊಳ್ಳೋಕೆ ನಮ್ಗೆ ಅವಕಾಶ ಇತ್ತು. ಅದನ್ನ ಡಿಸಿ ಅವರೇ ಆದೇಶ ಕೊಟ್ಟಿದ್ರು. ಅವು ತೆಗೆದುಕೊಂಡು ನಿಭಾಯಿಸಿದ್ವಿ. ಈಗ ಮತ್ತೆ ನಮ್ಮ ಬೋರ್ವೆಲ್ಸ್ ಗಳೇ ಚೆನ್ನಾಗಿ ಹೊಡಿತಾ ಇದ್ವಿ. ಪ್ರತಿಯೊಂದು ಸ್ಟ್ರೀಟ್ ಅಲ್ಲೂ ಕೂಡ ಒಂದು ಸ್ಟ್ರೀಟ್ ಲೈಟ್ ಅನ್ನು ಹಾಕ್ಬೇಕು, ಮತ್ತೆ ಗುಡಿ ಗುಂಡಾರ ಇದ್ದಲ್ಲಿ ಹೈ ಮಾಸ್ಕ್ ಗಳನ್ನ ಹಾಕ್ಬೇಕಂತ ಸರ್ಕಾರ ಹೇಳ್ತದೆ ಸರ್. ಅಂತ ಕೆಲಸ ಯಾವ ತರ ಆಗಿದೆ ಸರ್? ಆಗಿದೆ. ಅಧ್ಯಕ್ಷರು ಇದ್ದಂತದ್ದು MLA ಗ್ರಾಂಟ್ ನಲ್ಲಿ ಒಂದು ಇಲ್ಲೇ ಸರ್ಕಲ್ ಅಲ್ಲಿ ನಮ್ದು ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಒಂದು ಐ ಮಾಸ್ಕ್ ಲೈಟ್ ಅನ್ನು ಹಾಕಿದ್ವಿ. ಈ ಒಂದು ಇವರ ಈಗ ನೇಮರಾಜ್ ಸರ್ ನಾಯಕರು ಏನು MLA ಇದಾರೆ, ಇವರ ಒಂದು ಅವಧಿಯಲ್ಲಿ ಈಗ 2 ಐ ಮಾಸ್ಕ್ ಲೈಟ್ ಗಳು ಬಂದಿದೆ ಸರ್. ಒಂದು ಸ್ಕೂಲ್ ಹತ್ರ ಆವರಣದಾಗ ಹಾಕಿದ್ವಿ, ಇನ್ನೊಂದು ದೊಡ್ಡ ಬಸವೇಶ್ವರ ಒಂದು ಮಠದಲ್ಲಿ ಆವರಣದಾಗ ಅಲ್ಲಿ ಒಂದು ಹಾಕಿದ್ವಿ ಸರ್. ಓಕೆ. ಜೊತೆಗೆ ಶೈಕ್ಷಣಿಕವಾಗಿಯೂ ಕೂಡ ತಾವು ಬಹಳ ಒತ್ತನ್ನು ಕೊಡ್ತೀರಿ ಸರ್. ಸಂಬಂಧಪಟ್ಟಂತ ಒಂದು ಹಿರಿಯ ಪ್ರಾಥಮಿಕ ಶಾಲೆ, ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳು ಅಲ್ಲಿ ಏನೆಲ್ಲ ಕೆಲಸ ಕಾರ್ಯ ಆಗಿದೆ ಸರ್? ಅಂಗನವಾಡಿ ಸ್ಕೂಲಿನಲ್ಲಿ ಅಂದ್ರೆ ಆ ಟೈಮ್ನಾಗ ನಾವು ಅಂಡರ್ಗ್ರೌಂಡ್ ನಲ್ಲಿ ಒಂದು ಸ್ಕೀಮ್ ಬಂತು. ಅಲ್ಲಿ ತೊಟ್ಟಿಯನ್ನ ಮಾಡಿಬಿಟ್ಟು ಅದರಿಂದ ನೀರನ್ನ ಸಿಂಟ್ಯಾಕ್ಗೆ ಏರಿಸ್ಬಿಟ್ಟು ಮಕ್ಕಳಿಗೆ ವ್ಯವಸ್ಥೆ ಮಾಡಿದ್ವಿ. ಈಗೆಲ್ಲ ಕುಡಿಯ ನೀರಿಗೆ ಆಗಿನ ಅವ್ರಿಗೆ ಒಂದು ಅಲ್ಲಿದ್ದ ಇಲ್ಲಿದ್ದ ಶುದ್ಧ ಕುಡಿಯ ನೀರು ನೋಯ್ಬಾರ್ದು ನಮ್ಮ ಪಂಚಾಯತಿಂದನ ಒಂದು ಮಿಷನ್ ಅನ್ನು ಕೂಡ ಅಲ್ಲಿಗೆ ಮಾಡಿದ್ವಿ ಸರ್. ಓಕೆ. ಜೊತೆಗೆ ಅವರಿಗೆ ಒಂದು ಹೈಟೆಕ್ ಶೌಚಾಲಯ ಇದೆ ಮತ್ತೆ ಕಾಂಪೌಂಡ್ ಆಗ್ಲಿ, ಆಮೇಲೆ ಫೇವರ್ಸ್ ಹಾಕೋದಾಗ್ಲಿ ಇಲ್ಲ ಸರ್, ಆ ತರದ್ದು ಇನ್ನ ವ್ಯವಸ್ಥೆ ಆಗಿಲ್ಲ. ಅದು ಜಾಗದ ಸಮಸ್ಯೆ ಆಗಿರೋದ್ರಿಂದ ಕಾಂಪೌಂಡ್ ಅಷ್ಟೆಲ್ಲ ಇಲ್ಲ. ಮುಂದೆ ಬೇರೆ ಗವರ್ಮೆಂಟ್ ಜಾಗ ಚೆನ್ನಾಗಿ ಸಿಕ್ಕಾಗ ಅದೆಷ್ಟು ಮಾಡಿದ್ವಿ. ಓಕೆ. ಹೆಚ್ಚಿನ ಮಕ್ಕಳೆಲ್ಲ ಸರ್ ಈಗ ಒಂದು ಪ್ರೈವೇಟ್ ಅಲ್ಲಿ ಓದ್ತಿರ್ತಾರೆ. ಪ್ರೈವೇಟ್ ಅಲ್ಲಿ ಎಲ್ಲ ಅಮ್ಯುನಿಟೀಸ್ ಅವ್ರಿಗೆ ಇರುತ್ತೆ, ಕಂಪ್ಯೂಟರ್ ಆಗ್ಲಿ ಮತ್ತೊಂದು ಮುಗ್ದೊಂದು. ಬಟ್ ಗವರ್ಮೆಂಟ್ ಅಲ್ಲೂ ಕೂಡ ಒಂದು ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಗಳನ್ನು ಕೂಡ ಮಾಡುವಂತ ಒಂದು ಯೋಜನೆ ಇರ್ತದೆ ಸರ್. ಅವರಿಗೂ ಸ್ವಲ್ಪ ಬುದ್ಧಿಮಟ್ಟ ಎಲ್ಲ ಅಂದ್ರೆ ಬೆಳಿಲಿ, ನೋಡುವಂಗೆ ಆಗ್ತದೆ ಅಂತ ಹೇಳಿ ಇಂತ ಯೋಜನೆ ತಾವೇನಾದ್ರೂ ಮಾಡಿದೀರಾ, ಹೇಗೆ? ಎಸ್ ಸರ್. ಈಗ ನಮ್ಮ ಶಾಸಕರ ಅನುದಾನದಲ್ಲಿ ಸ್ಮಾರ್ಟ್ ಕ್ಲಾಸ್ ಅಂತಂದು ಹೇಳ್ಬಿಟ್ಟು ನಮ್ಗೆ ದೊಡ್ಡದೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 40 ಲಕ್ಷದಲ್ಲಿ ಒಂದೊಂದು ಕಂಪ್ಯೂಟರ್ಗಳನ್ನ ಅಳವಡಿಸಿ ಅದು ಒಳ್ಳೆ ಸಿಸ್ಟಮ್ ಭಾರಿ ಚೆನ್ನಾಗಿರುತ್ತೆ ಸರ್. ಅದು ಏನಂದ್ರೆ ಈಗ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಕ್ಕಂತ ಮಕ್ಕಳಿಗೆ ಅವಕಾಶ ವಂಚಿತರಾಗಬಾರ್ದು ಅಂತಂದೇಳಿ ಈ ಒಂದು ಸ್ಕೀಮ್ ಒಳ್ಳೆ ಚೆನ್ನಾಗಿ ತಂದಿದ್ದಾರೆ ಸರ್. ಜೊತೆಗೆ ಈ ಭಾಗ ಹೆಚ್ಚು ಕೃಷಿ ಚಟುವಟಿಕೆಗಳು ಒಳಗೊಂಡಿದೆ. ಎಸ್ ಸರ್. ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯಗಳನ್ನ ಮಾಡಿದಿರಿ? ಅವರಿಗೆ ಬದುಗಳ ನಿರ್ಮಾಣ, ದನದ ಕೊಠಡಿ, ಮೇಕೆಗಳ ಶೆಡ್, ನಮ್ಮ ಹೊಲ ನಮ್ಮ ದಾರಿ, ಇಂತ ಸಾಕಷ್ಟು ಒಂದು ಯೋಜನೆಗಳು ಬರ್ತದೆ. ಯಾವ ತರ ಮಾಡಿದಿರಿ ತಾವು? ನಾವು ರೈತರಿಗೆ ಆಗಿನ ಸರ್ ಹಿಂದಿನ ಬಾರಿ ಕಳೆದ ವರ್ಷ 23-24ರಲ್ಲಿ ಹಂಸಾಗ ರಸ್ತೆಯಿಂದ ಈ ಮಡಿವಳಪ್ಪನ ಹೊಲದವರಿಗೆ ಅಂತಕ್ಕಂತ ಒಂದು ರಸ್ತೆಯನ್ನ ಕಾಮಗಾರಿ, ನಮ್ಮ ಹೊಲ ನಮ್ಮ ರಸ್ತೆ ಅದರಲ್ಲಿ ಮಾಡಿದ್ವಿ ಸರ್. ಅದೇ ರೀತಿ ಅನೇಕ ದನದ ಕೊಟ್ಟಿಗೆಗಳನ್ನ ಇಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ರೈತರು. ಅದಾದ ನಂತರ ಕೃಷಿ ಹೊಂಡಗಳು, ಅವ್ರಿಗೆ ಮೇನ್ ಬೇಕಾಗಿರೋದು ನಮ್ಗೆ ಕೃಷಿ ನೀರಾವರಿ ಜಾಸ್ತಿ ಇರೋದ್ರಿಂದ ಕೃಷಿ ಹೊಂಡಗಳನ್ನ ತೆಗೆಸೋದ್ರಿಂದ ನೀರು ಮಳೆಗಾಲದಲ್ಲಿ ಸಂಗ್ರಹಣೆ ಆಗಿ ನಿಂತ್ಕೊಂಡು ಅದು ರಿಚಾರ್ಜ್ ಆಗ್ತೈತೆ ಅನ್ನೋ ಒಂದು ದೃಷ್ಟಿಯಿಂದ ಕೃಷಿ ಹೊಂಡಗಳನ್ನ ಇಲ್ಲಿ ಮಾಡ್ಕೊಂಡಿದ್ವಿ. ಒಡ್ಡುಗಳು ಹಾಕಿದ್ದಾರೆ, ಕೆರೆ ಹೂಳು ಎತ್ತುವ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ. ಓಕೆ. ತಾವೀಗ ಒಂದು ಸಾಕಷ್ಟು ಒಂದು ಇಂಥದೇ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಂತ ಒಂದು ಇಚ್ಛಾಶಕ್ತಿಯಿಂದ ಬಂದವರು. ಈಗ ಮದುವೆ ಮುಂಜಿ ಅಂತ ಕಾರ್ಯಕ್ರಮ ಅಂತ ಬಂದ್ರೆ ಒಂದು ಚೌಟ್ರಿಯಲ್ಲಿ ಮಾಡುವಷ್ಟರ ಮಟ್ಟಿಗೆ ಆರ್ಥಿಕತೆ ಸಬಲೀಕರಣ ಇರಂಗಿಲ್ಲ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಸಜ್ಜಿತವಾದ ಒಂದು ಸಮುದಾಯ ಭವನಗಳನ್ನು ಕಟ್ಟುವಂತ ಒಂದು ಯೋಜನೆ ಕೂಡ ಇರ್ತದೆ. ಆಲ್ರೆಡಿ ಏನ್ ಸಮುದಾಯ ಭವನಗಳು ಇದಾವೋ, ಇಲ್ಲ ತಮ್ಮ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಮುಂದೆ ಏನು ಕಟ್ಟುವಂತ ಯೋಜನೆ ಇದೆಯಾ, ಹೇಗೆ? ಸಮುದಾಯ ಭವನಗಳು ಸರ್ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲ. ಒಂದು ಸಮುದಾಯ ಭವನವನ್ನ ನಮ್ಮ ಇಲ್ಲಿ ದೊಡ್ಡ ಬಸವೇಶ್ವರ
ಏನು ನಂದೀಪುರದ್ದು ಪುಣ್ಯಕ್ಷೇತ್ರ ನಂದೀಪುರ ಅಂತ ಕರಿತೀವಿ. ಇಲ್ಲಿ ಅಜ್ಜವ್ರದ್ದು ಮಠ ಇದ್ದು ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಅವ್ರದೇ ಒಂದು ಕಲ್ಯಾಣ ಮಂಟಪ ಕೂಡ ಕಟ್ಟಿಸಿದ್ರೆ ಇಲ್ಲಿಗೆ ಒಂದು ಸಮುದಾಯ ಭವನ ಆಗಿದೆ ಸರ್. ಅದನ್ನ ಕಟ್ಸ್ತಾ ಇದ್ದಾರೆ. ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಪಂಚಾಯತ್ ಪಕ್ಕನೆ ಒಂದು ಸಮುದಾಯ ಭವನನ ಬೇಸಿಗೆಯಲ್ಲಿ ನಿರ್ಮಾಣ ಮಾಡಕ್ಕಾಯ್ತು. ಅದು ಸುವರ್ಣ ಗ್ರಾಮದ ಅಡಿಯಲ್ಲಿ ಅದು ಯಾಕನ್ನ ಅರ್ಧ ಮಾಡಿ ನಿಲ್ಲಿಸಿದ್ರು, ಅಲ್ಲಿಗೆ ನಿಂತಿದೆ. ಮುಂದಿನ ದಿನಗಳಲ್ಲಿ ಇವನ್ನ ಮಾಡ್ಬೇಕು ಅನ್ನೋದು ನಮ್ದು ಕಲ್ಪನೆ. ಪ್ರಾಥಮಿಕ ಒಂದು ಆರೋಗ್ಯ ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕು, ಪಶು ವೈದ್ಯಕೀಯ ಆಸ್ಪತ್ರೆಗಳನ್ನ ಮಾಡಬೇಕು ಅಂತ ಇವೆರಡೂ ಒಂದು ಸಂಸ್ಥೆಗಳು ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದಾವೋ ಹೇಗೆ ಸರ್? ಸರ್ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದಾವು. ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತಿ ಅಲ್ಲೇ ಇದೆ ಸರ್, ಬೇಸಿಗೆಯಲ್ಲಿ ಐತಿ. ನೆಕ್ಸ್ಟ್ ಇಲ್ಲಿ ಅಂಸಾರ್ಕನ ಹೋಗಿ ಬರ್ತಾರೆ. ಆ ಒಂದು ಅಧಿಕಾರಿಗಳು ವಿಸಿಟ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಬಂದು ಸ್ಕೂಲ್ ಮಕ್ಕಳದು ವಿಸಿಟ್ ಮಾಡೋದಾಗಿರ್ಬೋದು. ಅವರು ಪ್ರತಿ ವಾರ 15 ದಿನದಲ್ಲಿ ಆಶಾ ಕಾರ್ಯಕರ್ತರು ಸಾಕಷ್ಟು ಜನರಿಗೆ ತಿಳುವಳಿಕೆಯನ್ನ ಮುಟ್ಟಿಸ್ಬೇಕಂತಂದ ಹೇಳಿ ಈಗ ಆರೋಗ್ಯ ದೃಷ್ಟಿಯಿಂದ ಈ ಸಾಕಷ್ಟು ಜನರು ನೀರು ಹರಿಸೋದಾಗಿರೋದು, ಮಳೆಗಾಲದಿಂದಲೇ ಸೊಳ್ಳೆಗಳು ಜಾಸ್ತಿ ಆಗೋದ್ರಿಂದ ಅವ್ರಿಗೆ ನಾವು ಬ್ಲೀಚಿಂಗ್ ಪೌಡರ್ ಹಾಕೋದು, ನೆಕ್ಸ್ಟ್ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನೆಲ್ಲ ಸಾಕಷ್ಟು ಮಾಡ್ತೀವಿ ಸರ್ ಅವ್ರ ಜೊತೆ ಕೂಡಿ. ಅದ್ರಲ್ಲಿ ಜೊತೆಗೆ ಸರ್ ಈಗ ಚರ್ಚೆ ಮಾಡೋ ತಾವ್ ಹೇಳ್ತಿದ್ರಿ ತಮ್ಮದೇ ಆದಂತ ಒಂದು ನವಚೇತನ ಯುವಕ ಮಂಡಳ, ಒಂದು 11 ಜನ ಕೂಡಿಸಿ ಒಂದು ಸಂಘ ಕಟ್ಕೊಂಡು ಇಂತ ಸೇವಾ ಒಂದು ಕೆಲಸ ಮಾಡ್ಬೇಕಂತ ತಮ್ಗೆ ಇನ್ಸ್ಪಿರೇಷನ್ ಬಂದಿದ್ದು ಎಲ್ಲಿಂದ ಅಂತ ಅಂದ್ರೆ ಈಗ ಒಳ್ಳೆ ವಿಚಾರ ಹೇಳಿದ್ರು ಸರ್. ಈಗ ಅಂದ್ರೆ ಮಕ್ಕಳನ್ನ ಈಗ ಟ್ಯೂಷನ್ ಕೊಟ್ಟು ಅವರನ್ನ ಮುರಾರ್ಜಿ ಸ್ಕೂಲಿಗೋ ಇಲ್ಲ ಆದರ್ಶ ಸ್ಕೂಲಿಗೋ ನೆಕ್ಸ್ಟ್ ಅಂದ್ರೆ ಅಂತ ಒಂದು ಯೋಚನೆ ಇದೆ ತಮ್ದು, ಒಳ್ಳೆ ಆಫೀಸರ್ ಅನ್ನಾಗಿ ಮಾಡ್ಬೇಕು ಸರ್ ಅಂತ ಹೇಳಿ ಮಕ್ಕಳನ್ನ. ಈ ಎಲ್ಲ ಯೋಚನೆ ಬಂದಿದ್ದಾದ್ರೂ ಹೇಗೆ ಸರ್? ಸರ್ ಈ ಯೋಚನೆಗಳು ನಾನೇನು ಆಗ್ಬೇಕು ಅಂದ್ಕೊಂಡಿದ್ದೆ, ಅದು ನನ್ನ ಮಕ್ಕಳು ಆಗ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದ್ರ ಆ ಒಂದು ವಿಚಾರ ಇಟ್ಕೊಂಡೆ ನನ್ನ ದೊಡ್ಡ ಮಗ ಏನು 6ನೇ ಓದ್ತಾ ಇದ್ದಾಗ 5ನೇ ಕ್ಲಾಸ್ ಇದ್ದಾಗ ಎಕ್ಸಾಮ್ಗಳೆಲ್ಲ ಗೌರ್ಮೆಂಟ್ ಬರೆಸ್ತೀವಿ ಸರ್. ಎಲ್ಲಾ ಮಕ್ಕಳು ಕನ್ನಡ ಮೀಡಿಯಂನಾಗಿದ್ದನ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾರೆ ಸರ್. ಆ ಒಂದು ಎಲಿಜಿಬಲ್ ನಮ್ಗೆ ಅವ್ರನ್ನ ಪ್ರೈವೇಟ್ ಸ್ಕೂಲಲ್ಲಿ ಓದಿಸುವಂತ ಒಂದ್ ಸ್ವಲ್ಪ ಸಾಮರ್ಥ್ಯ ಇಲ್ಲದ ಕಾರಣ ನಾವು ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ನ ಉಪಯೋಗ ಮಾಡ್ಕೊಂಡು ಅವ್ರು ಇನ್ನೂ ಒಳ್ಳೆ ಆಫೀಸರ್ ಆಗಕ್ ಇನ್ನೂ ಇಲ್ಲಿದ್ದ ಓದಕ್ ಚೆನ್ನಾಗಿ ಅನ್ಕೊಂಡು ಅವ್ರಿಗೆ ನಾವೇ ಓನ್ ಆಗಿ ಟ್ಯೂಷನ್ ಎಲ್ಲ ಮಾಡ್ಬಿಟ್ಟು ನಾವು ಯಾವ ಒಂದು ಕೆಲಸ ಮಾಡಿ ಅವ್ರಿಗೆ ಆಯ್ಕೆ ಆಗೋಲ್ಲಿ ನಮ್ದು ವರ್ಕ್ ಮಾಡಿದ್ವಿ. ಅದಾದ ನಂತರ ನಾವು ಬೇರೆ ನನ್ನ ಮಕ್ಕಳು ಅಷ್ಟೇ ಹೋಗೋದು ಆಗ್ಬಾರ್ದು, ನಮ್ಮ ಊರಲ್ಲಿ ಇರ್ತಕ್ಕಂತ ಪ್ರತಿಭಾವಂತ ಮಕ್ಕಳಿಗೆ ನಾವು ಟ್ಯೂಷನ್ ಹೇಳ್ಕೊಟ್ಟು ಅವ್ರನ್ನ ಮುನ್ನೆಲೆಗೆ ತರ್ಬೇಕನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಈಗ ಒಂದು 3 ವರ್ಷದಿಂದ ಸರ್ 3 ವರ್ಷದಿಂದ ಈಗ ನಾವು ಟ್ಯೂಷನ್ ಅನ್ನ ಮಾಡ್ತಾ ಬಂದು ಮೊದಲನೇ ಹಂತವಾಗಿ ಒಂದು 4 ಮಕ್ಕಳು ಆಯ್ಕೆ ಆದ್ರು. ನೆಕ್ಸ್ಟ್ ಹಂತದಾಗ ನನ್ನಲ್ಲಿ ಇರ್ತಕ್ಕಂಥದ್ರಾಗ 80% ಮಕ್ಕಳು ಆಯ್ಕೆ ಆಗ್ಯಾರ. 80% ಮೇಲೆನೆ ಇಂದ್ಲು ಸತ್ಯ ಒಂದು 6-7 ಜನ ಇರ್ತಕ್ಕಂಥ ಮಕ್ಕಳಲ್ಲಿ 5 ಜನ ಆಯ್ಕೆ ಆಗಿದ್ದಾರೆ. ಅಂದ್ರೆ ಒಂದು ಒಳ್ಳೆ ಮೆಚ್ಚಬೇಕಾದಂತ ವಿಷಯ ಸರ್. ಜೊತೆಗೆ ಮತ್ತೆ ಇನ್ನೂ ಕೂಡ ಮಕ್ಕಳನ್ನ ಎನ್ಕರೇಜ್ ಮಾಡ್ಬೇಕು ಅಂತ ಹೇಳಿ SLC ಮಕ್ಕಳಿಗೆ ಅವರನ್ನ ಒಳ್ಳೆ ಪ್ರತಿಭೆಗಳಿಗೆ ಪರ್ಸೆಂಟೇಜ್ ಗಳಿಸಿದವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡೋದು, ಇಂಥದೊಂದು ಯೋಜನೆಗಳನ್ನು ಹಾಕೊಂಡಿದ್ದೀರಿ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಸರ್ ನಾವು ಈ ನವಚೇತನ ಯುವಕ ಸಂಘ ಅಂತಂದೇಳಿ ಮೊದ್ಲು ಮಾಡಿದ್ದೆ. ನಾವು ನಮ್ಮ ಅಲ್ಲಬಕ್ಷಿ ಅಂತಂದೇಳಿ ಅಲ್ಲಬಕ್ಷಿ ಅಂತಂದಿದ್ದಾರೆ. ಅವರು ನಮ್ಮ ಸಮಾನ ಮನಸ್ಕರು ಮತ್ತು ವಯಸ್ಕರು, ನಮ್ಮ ಹಿತೈಷಿಗಳು, ನಮ್ಮ ಫ್ರೆಂಡ್ಸ್. ನಾವು ಒಂದ್ ಸ್ವಲ್ಪ ಸಂಘ ಮಾಡ್ಬೇಕಾದಾಗ ತಿಳುವಳಿಕೆ ಇರ್ಬೇಕು. ನಾವು ಡಿಗ್ರಿ ಹೆಗ್ದವ್ರಿದ್ವಿ, ಅದ್ರ ಜೊತೆಗೆ ಹುಡ್ಕೊಂಡು ನಾವು ಮಾತಾಡಿದಾಗ ನಮ್ಮವ್ರನ್ನೆಲ್ಲ ಕರ್ಕೊಂಡು ನಮ್ಮ ಹೆಚ್ಚು ಕಮ್ಮಿ ನಮ್ಮ ವಯಸ್ಸಿನವ್ರನ್ನ ನಾವೆಲ್ಲ ಫ್ರೆಂಡ್ಸ್ ಕಲ್ತ್ಕೊಂಡು ನಾವೊಂದು ನವಚೇತನ ಯುವಕ ಸಂಘವನ್ನ ನಾವು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಾವು ಉಳಿತಾಯನ ಮಾಡ್ತಾ ಬಂದದ್ರಲ್ಲಿ ನಾವು ಯಾವುದೇ ಉಳಿತಾಯನ ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೋಬೇಕು. ಅದನ್ನ ನಮಗೆ ಬಡ್ಡಿಯಾಗಿ ನಾವೇ ಇಲ್ಲಿ ಡಿವೈಡ್ ಮಾಡ್ಕೊಂಡು ಕೆಲವೊಬ್ರು ನಮ್ಮ ಸಂಘದವ್ರಿಗೆ ಒಳ್ಳೇದಾಗ್ಲಿಕ್ಕೆ ಬಯಸಿದ್ದ ಅದ್ರ ಬಂದಂತ ಬಡ್ಡಿ ಹಣದಲ್ಲಿ ನಾವು ಮಕ್ಕಳಿಗೆ ಪ್ರಥಮವಾಗಿ 1 ರಿಂದ 8ರವರೆಗೂ ನಾವು ಪ್ರೈಜಸ್ಗಳನ್ನ ಅವ್ರಿಗೆ ಕೊಡ್ತಾ ಬಂದಿದ್ವಿ ಸರ್. ಅದೇ ಇನ್ಸ್ಪಿರೇಷನ್ ಅದನ್ನ ಇಟ್ಕೊಂಡ ನಾವು ಇವತ್ತು ಬೇಸಿಗೆದೇರಿ ಗ್ರಾಮ ಪಂಚಾಯತಿಯಲ್ಲಿ ನಾವು ಅಧ್ಯಕ್ಷರಾದ ನಂತರ ಇದೇ ಮೊದಲನೇ ಬಾರಿಗೆ SLCಗೆ ನಾವು ಇವತ್ತು ಆ ಒಂದು ಪ್ರಶಂಸನಾ ಪತ್ರ ಅಥವಾ ಅಭಿನಂದನಾ ಪತ್ರ ಅವರಿಗೆ ಸಲ್ಲಿಸುವ ಮೂಲಕ ಸ್ವಲ್ಪ ಆರ್ಥಿಕ ಸಹಾಯ ಮಾಡೋದ್ರಿಂದ ಆ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತಂದೇಳಿ ಆ ಒಂದು ಹಿತದೃಷ್ಟಿ ಇಟ್ಕೊಂಡು ಅಲ್ಲಿ ಕೂಡ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್. ಜೊತೆಗೆ SC ST ಒಂದು ಅವರಿಗೆ ರಿಸರ್ವೇಶನ್ ಫಂಡ್ ಬರ್ತದೆ ಸರ್, ಅವರಿಗೆ ಏನು ವಿಶೇಷ ಕೆಲಸ ಮಾಡುವಂತ ಒಂದು ಯೋಜನೆ ಇಟ್ಕೊಂಡಿದ್ದೀರಿ ಸರ್? SC ST ಒಂದು ಅಲ್ಲಿ ಕಾಲುವೆಗಳು ಈಗ ಡ್ರೈನೇಜ್ಗಳನ್ನ ಮಾಡೋ ಅಂತ ಡ್ರೈನೇಜ್ ಇಟ್ಕೊಂಡಿದ್ವಿ ನಾವು.
ಅದಾದ ನಂತರ ಎಲ್ಲಾ ಹಳ್ಳಿಯಲ್ಲಿ ಏನು SC/ST ಕಾಲೋನಿಗೆ ಕೆಲಸಗಳು ಆಗ್ಬೇಕಾಗಿತ್ತು. ಆ ಕೆಲಸಗಳನ್ನ ಡ್ರೈನೇಜ್ ಆಗಿರ್ಬೋದು, CC ರಸ್ತೆ ಆಗಿರ್ಬೋದು, ಆ ಕಾರ್ಯಕ್ರಮಗಳನ್ನ ಹಾಕೊಂಡಿರ್ತೀವಿ ಸರ್. ಅದಾಗಿ ಅವ್ರದ ವಿಶೇಷ ವರ್ಗ ಒಂದರಲ್ಲಿ ಅನುದಾನವನ್ನ ಅವ್ರಿಗೆ ಕೊಡ್ಬೇಕಾಗಿತ್ತು, ಎಷ್ಟು % ಅಂತ ಹೇಳಿ. ಅದರಲ್ಲಿ ನಾವು ಅವ್ರ ಕಾರ್ಯಕ್ರಮಗಳಿಗೆ ಹಾಕೊಂಡ್ವಿ ಸರ್. ಅದೇ ರೀತಿ ವಿಕಲಚೇತನರಿಗಾಗಿ ಅಂತಂದೇಳಿ 5% ಇರ್ತದೆ ಸರ್. ಆ ಒಂದು 2-3 ವರ್ಷದ ಅಮೌಂಟ್ ನ ನಾವು ಇಟ್ಕೊಂಡು ಅವ್ರಿಗೆ ಒಂದು ರೂಮ್ ಅನ್ನ, ಬಿಲ್ಡಿಂಗ್ ಅನ್ನ ಕಟ್ಸುವಂತ ವ್ಯವಸ್ಥೆನ ಈಗ ಆಲ್ರೆಡಿ ಪ್ರೊಸೆಸ್ ಅಲ್ಲಿ ಇದೆ ಸರ್. ಓಕೆ. ಜೊತೆಗೆ ಈಗ ಒಂದು ಸರ್ಕಾರ ಏನ್ ಯೋಜನೆ ಹೇಳ್ತಂತಂದ್ರೆ ಪ್ರಮುಖವಾದ ಒಂದು ವಿಚಾರ, ಈ ಒಂದು ಸ್ಮಶಾನ ಭೂಮಿಯನ್ನು ಕೂಡ ಅವರಿಗೆ ಮಾಡಿಕೊಡ್ಬೇಕು ಸರ್. ಪ್ರತಿಯೊಂದು ಅಂದ್ರೆ ಧರ್ಮದವ್ರು ಇರ್ತಾರೆ, ಅಲ್ಲಿ ಒಂದು ಚಿತಾಗಾರ ಆಗ್ಬೇಕು. ಆಮೇಲೆ ಸರ್ಕಾರ ಏನ್ ಹೇಳ್ತದಂತಂದ್ರೆ ಅದೊಂದು ಸ್ಮಶಾನ ಭೂಮಿ ಅಲ್ಲ, ಶಾಂತಿಧಾಮ ತರ ಮಾಡ್ಬೇಕು ಅಂತ. ಅಲ್ಲಿ ಫೆನ್ಸಿಂಗ್ ಆಗ್ಬೇಕು, ನೀರಿನ ವ್ಯವಸ್ಥೆ ಆಗ್ಬೇಕು, ಚೇರ್ಗಳ ವ್ಯವಸ್ಥೆ ಆಗ್ಬೇಕು, ಚಿತಾಗಾರದ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ. ಇಂತ ಒಂದು ಕೆಲಸ ಯಾವ ತರ ಪೂರ ಆಗಿದೆ ಸರ್? ಈ ತರ ಕೆಲಸಲ್ಲಿ ಇನ್ನ ನಾವು ಸ್ವಲ್ಪ ಹಿಂದೆ ಇದ್ದೀವಿ ಸರ್. ಬಟ್ ಪ್ಲಾನ್ ಇದೆ. ಸಮಸ್ಯೆ ಇದ್ದಲ್ಲಿ ಅಂತ ಹೋಗಿ ನಾವು ಸ್ಮಶಾನ ಏನ್ ಬೇಕಾಗಿತ್ತು ನಮ್ದು ಚಿಕ್ಕಸಬಟಿ ಗ್ರಾಮದಲ್ಲಿ, ಅಲ್ಲಿ ದೂರ ಆಗ್ತದಂತಂದೇಳಿ ಮತ್ತೆ ಈಗ ಒಂದು ಬೇರೆ ಒಂದು ಅವ್ರಿಗೆ ಸ್ಮಶಾನನ ಮಾಡ್ಲಿಕ್ಕೆ ಅವಕಾಶನ ನಮ್ಮ ತಹಸೀಲ್ದಾರ್ ಅವ್ರಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ. ಈ ಹೊಸ ಇಂದಿನ ಬಾಡಿಯಲ್ಲಿ ಫಿನಿಶಿಂಗ್ ಮಾಡಿರ್ ಸರ್, ಮುಳುತಂತಿ ಇವನ್ನೆಲ್ಲ ಹಾಕಿರುವಂತದ್ದಾಗಿದೆ. ಸಮಸ್ಯೆ ನೀಟಾಗಿ ಇನ್ನೂ ವರ್ಕ್ ಆಗಿಲ್ಲ. ಬಟ್ ಈ ಒಂದು ಅವಧಿಯಾಗಿ ನಾವು ಇಟ್ಕೊಂಡು ಅಲ್ಲಿ ಚಿತಾಗಾರ ಆಗಿರ್ಬೋದು, ಕುಡ್ಲಿಕ್ಕೆ ಅಲ್ಲಿ ವ್ಯವಸ್ಥೆ, ಆಸನಗಳ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆಯನ್ನ ಮಾಡುವಂತ ಯೋಜನೆಗಳನ್ನ ನಾವು ಇಟ್ಕೊಂಡು ಒಂದು ಶಾಂತಿಧಾಮ, ನೀವು ಹೇಳ್ದಂಗೆ ಅದು ಶಾಂತಿಧಾಮ ಮಾಡ್ಬೇಕನ್ನೋ ಒಂದು ಕಲ್ಪನೆಯನ್ನ ಏನು ಹೇಳಿದ್ರೆ ಆ ತರ ಮಾಡ್ಬೇಕನ್ನೋ ನಮ್ದು ಐತಿ ಸರ್. ಇಲ್ಲಿ ಜನರ ಸಪೋರ್ಟ್ ಇದ್ದಾಗ ನಾವು ಇಂಥ ಕೆಲಸಗಳನ್ನ ಅನೇಕ ಮಾಡ್ಬೋದು ಸರ್. ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯತ್ಗೆ ನೇರವಾಗಿನ ಸಾಕಷ್ಟು ಅನುದಾನವನ್ನು ಕೊಡ್ತಾ ಸಮರ್ಪಕವಾಗಿ ಬಳಸ್ಕೊಂಡ್ರೆ ಅತಿ ಯಾವುದೇ MLA MP ನಾವು ಗ್ರಾಂಟ್ ಕೇಳದಂಗ ನಮ್ಮ ಗ್ರಾಮಗಳನ್ನ ನಾವು ಇವತ್ತು ಅಭಿವೃದ್ಧಿ ಪಡಿಸ್ಕೋಬಹುದು ಸರ್. ಅಷ್ಟು ಗ್ರಾಂಟ್ ಅನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಸರ್. ಜೊತೆಗೆ ತಮ್ಮೆಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಈ ಭಾಗದ ಒಂದು ಸನ್ಮಾನ ಶಾಸಕರು, ನೇಮಿತ ಸಾಹೇಬರು ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಿದ್ದಾರೆ ಸರ್? ನೀಡ್ತಾರೆ ಸರ್. ನಾವೆಲ್ಲ ಹೋಗಿ ಕೇಳಿದಾಗ ಅವರಿಗೆ ಸಾಧ್ಯವಾದಂತ ನಮಗೇನು ಸಿಕ್ತು ಗ್ರಾಂಟ್ ಅದನ್ನ ಕೊಡ್ಲಿಕ್ಕೆ ಅವರು ಬಂದ್ರೆ, ನಾವು ದೇವಸ್ಥಾನದ ವಿಚಾರವಾಗಿ ನಮ್ಮ ಯಜಮಾನರೆಲ್ಲರೂ ನಾವು ಹೋದಾಗ ಕಮಿಟಿಯಿಂದ ಅವರು ಆಯ್ತು ಅಂತಂದೇಳಿ ನಮಗೆ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿಗಳನ್ನ ಹಾಕಿ ಕೊಡಿ ಸರ್ ಗ್ರಾಂಟ್. ಸಹಕಾರ ನೀಡ್ತಾರೆ ಸರ್. ಓಕೆ. ಜೊತೆಗೆ ಇನ್ನೂ ಒಂದು ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷ ಕೆಲಸ ಇದೆ ಸರ್. ತಾವು ಈಗ ಊರಿಗೆ ಬಂದಂತ ಒಂದು ಪ್ಲಾಟ್ ಗಳನ್ನ ಮಾಡುದು ಅಂತ ಹೇಳಿ, ಈಗ ಅಂತ ಒಂದು ಕೆಲಸ ತಮ್ಮ ಅಧ್ಯಕ್ಷತೆಯಲ್ಲಿ ಪೂರ್ಣ ಆಗ್ಬೇಕು. ಅದು ಯಾವ ರೀತಿ ಅದನ್ನ ಇದನ್ ಮಾಡ್ತೀರಿ, ಕ್ಲಿಯರ್ ಮಾಡ್ತೀರಿ ಸರ್? ಸರ್ ನಮ್ದೇ ಊರಲ್ಲಿ ಈಗ ಒಂದು ಆ ರೀತಿಯಾದ ತುಂಬಾ ದಿನದಿಂದ ನೆನೆಗುದಿಗೆ 15 ವರ್ಷದಿಂದ ಅದೇ ನಾವು 2010 ಆದಾಗ ನಾವು ಆ ಪ್ಲಾನ್ ಮಾಡ್ಬಿಟ್ಟು ಎಲ್ಲಾ ಸಮಾಜದಾಗ ನಮ್ಮ ಹಳ್ಳಿಯಾಗ ಇರ್ತಕ್ಕಂಥ ಎಲ್ಲಾ ಸಮುದಾಯಗಳನ್ನ ತೆಗೆದುಕೊಂಡು ಆ ಸಮುದಾಯದ ಪರ್ಸೆಂಟೇಜ್ ತಕ್ಕಂಗ ಅಲ್ಲಿ ನಮ್ಗೆ ಒಂದು ಗೈಡ್ ಲೈನ್ಸ್ ಇರ್ತದೆ ಸರ್. ಈ ಸಮಾಜಕ್ಕೆ ಇಷ್ಟಿಷ್ಟು % ಅದ್ರಲ್ಲಿ ಕೊಡ್ಬೇಕು ಅಂತಂದೇಳಿ, ಅದೇ ರೀತಿಯಾಗಿ ನಾವು ಎಲ್ಲಾ ಸಮುದಾಯದ ಹಿರಿಯರನ್ನ, ಮುಖಂಡರನ್ನ ಕರ್ಕೊಂಡ್ಬಿಟ್ಟು ನಾವು ಯಾರಿಗೆ ಸಮಾಜಕ್ಕೆ ಅನ್ಯಾಯ ಆಗದಂತೆ ಎಲ್ಲಾರನ್ನ ಮುಂದಿಟ್ಕೊಂಡು ಅಲ್ಲಿ ಬರ್ತಕ್ಕಂತ ಗೈಡ್ಲೈನ್ಸ್ ಪ್ರಕಾರ ಯಾರಿಗೆ ಏನ್ ಸಲ್ಬೇಕಾಗಿತ್ತು ಬಡವರಿಗೆ ಮೊದಲು ಪ್ರಯಾರಿಟಿ ಕೊಡೋದು. 3 ಮಂದಿ ಅಣ್ತಂಬ್ಳು 2-3 ಇದ್ದು ಜಾಗ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಪ್ರಯಾರಿಟಿ ಕೊಡ್ಬೇಕು ಸರ್. ಅದು ಆ ರೀತಿಯಾಗಿ ಮಾಡ್ಬಿಟ್ಟು ಎಲ್ಲಾರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು, ಊರಾಗ ಎಲ್ಲಾ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದಾಗ ಮಾತ್ರ ಈ ಕಾರ್ಯ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಸರ್. ಅದೇ ಒಂದು ಚಿಂತನೆಯನ್ನು ಇಟ್ಕೊಂಡು ಈ ಬಾರಿನೂ ಆ ಬಾರಿ ನಾವು ಮಾಡಿದಾಗ ಮಾಡಿದ್ವಿ. ಕೆಲವೊಂದು ಏನೋ ಮಿಸ್ಟೇಕ್ ಆಗಿದ್ರಿಂದ ಏನೋ ಹೇಳಿದ್ರೆ ಮುಂದುವರಿಲಿಲ್ಲ, ಅದು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಬಟ್ ಈ ರೀತಿ ಆಗಲ್ಲ, ನಾವಿರೋದ್ರಿಂದ ಮಾಡ್ಬೇಕಂತಂದ ಹೇಳಿ ಎಲ್ಲಾರ್ದು ಸಹಕಾರ ತೆಗೆದುಕೊಂಡು ಅದನ್ನ ಆ ಕೆಲಸವನ್ನ ಮಾಡಿ ಜನರಿಗೆ ಹಂಚುವಂತ ವ್ಯವಸ್ಥೆ ಆಗ್ಬೇಕು ಸರ್. ಅವ್ರಿಗೆ ಕೊಟ್ಟಾಗ ಅಲ್ಲಿ ಗೌರ್ಮೆಂಟ್ ಓನಾಗಿ ಒಂದು ಸಮುದಾಯ ಮನೆಗಳನ್ನ ಹಾಕಿಕೊಟ್ಟು ಅನುಕೂಲ ಮಾಡಿಕೊಡುತ್ತೆ, ಅದನ್ನ ಮಾಡಿಸ್ಬೇಕಂತ ಐತಿ. ತುಂಬಾ ಸಂತೋಷ ಸರ್. ಕೊರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು. ಆ ಟೈಮಲ್ಲಿ ಊರಿನ ಪ್ರಮುಖರಾದ ತಾವು ಯಾವ ರೀತಿ ಸಲಹೆ ಸೂಚನೆ ಕೊಟ್ರಿ? ಜೊತೆಗೆ ಸ್ಯಾನಿಟೈಸರ್, ಈ ತರ ಒಂದು ಮಾಸ್ಕ್ ಗಳನ್ನ ವಿತರಣೆ ಮಾಡೋದಾಗ್ಲಿ, ಯಾಕಂದ್ರೆ ತಾವೀಗ ಸಾಕಷ್ಟು ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಇದ್ದೀರಿ. ಅದರಲ್ಲಿ ಒಂದು ವಿಶೇಷ ಅಂತಂದ್ರೆ ಈಗ ಬೇರೆಯವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಸರ್, ಅಂತ ಒಂದು ಪರಿಸ್ಥಿತಿ ಉದ್ಭವ ಆಗಿತ್ತು.
ಏನಾದ್ರೂ ಹಿರಿಯರ ಒಂದು ಶಾಸಕರ ಜೊತೆಗೂಡಿ ಏನಾದ್ರೂ ಕಿಟ್ಗಳನ್ನ ಕೊಡುವಂತದ್ದು ಅಂತ ಕೆಲಸ ಕಾರ್ಯ ಏನಾದ್ರು ನಡೀತಾ ಹೇಗೆ? ಇಲ್ಲ ಸರ್, ನಾವು ಆ ತರದ್ದು ಒಂದು 15 ವರ್ಷದ್ದು ಅಂದಾಗ ನಾವು ಇನ್ನ ಫೀಲ್ಡ್ಗೆ ಒಂದು 5 ವರ್ಷ ಗ್ಯಾಪ್ ಆಗಿತ್ತಲ್ಲ. ಬೇರೆ ನಮ್ದು ಸಣ್ಣ ಪುಟ್ಟ ನಮ್ದು ಸಂಘದಿಂದ ಅಷ್ಟೇ ಹೇಳ್ಕೊಂಡಿರ್ತಿದ್ವಿ, ನಾವು ಇನ್ವಾಲ್ವ್ ಆಗಿದ್ದಿಲ್ಲ. ಅದಾದ ನಂತರ ಕೊರೋನಾ ಬಂದಾಗ ನಾವು ಮೆಂಬರ್ ಆದ್ವಿ. 2020 ನಮ್ದು ಡಿಸೆಂಬರ್ನಲ್ಲಿ ಆಗಿದ ನಂತರ ಬಂದಾಗ ನಾವು ಸ್ಕೂಲ್ ಮಕ್ಕಳಿಗೆಲ್ಲ ಮಾಸ್ಕ್ಗಳನ್ನ ಕೊಡಿಸೋದು, ನಮ್ಮ ಪಂಚಾಯತಿಂದ ಎಲ್ಲ ಲೇಬರ್ ಕೆಲ್ಸಕ್ಕೆ ಬಂದ್ರು, ಅವ್ರಿಗೆ ಮಾಸ್ಕ್ಗಳನ್ನ ವಿತರಣೆ ಮಾಡಿ ಅವ್ರಿಗೆ ಈ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇದ್ರಲ್ಲ, ಆ ಟೈಮ್ನಾಗ ಅವೇರ್ನೆಸ್ ಮೂಡಿಸಿ ಈ ತರ ಇರ್ಬೇಕು ಅಂತಂದೇಳಿ ಈ ಕೊರೋನಾ ಮಾರಿ ಬಗ್ಗೆ ನಾವೆಲ್ಲ ಕರ್ಕೊಂಡು ಮಾಡಿದ್ವಿ ಸರ್. ಜೊತೆಗೆ ಒಂದು ನರೇಗಾ ಯೋಜನೆ ಒಂದು ಪ್ರಮುಖವಾದ ಯೋಜನೆ ಸರ್. ಅದರಿಂದ ಎಷ್ಟು ಎಲ್ಲ ಒಂದು ಸಹಕಾರಿ ಆಗ್ತಾ ಇದೆ ನರೇಗಾ ಯೋಜನೆ. ಇಡೀ ಹಳ್ಳಿಗರ ಜೀವನದ ಒಂದು ಕೆಲಸ ಸರ್ ಅದು. ಅದರಿಂದ ಸಾಕಷ್ಟು ಜನರಿಗೆ ಸುಧಾರಣೆ ಆಗಿದೆ ಸರ್. ಈಗ ಕೆಲಸ ಇಲ್ಲದಂಗ ಮನೆಯಲ್ಲೇ ಅಡ್ಡಾಡೋದನ್ನ ನಿಂದಿಸಿ ಅವರು ಕೆಲ್ಸಕ್ಕೆ ಹೋಗಿ ಬರ್ತಾರೆ. ಅದರಿಂದ ಅವರ ಆರ್ಥಿಕ ಸಬಲ ಆಗ್ಲಿಕ್ಕೆ ಕಾರಣ ಆಗಿದೆ. ಯಾವುದೇ ತೊಂದರೆ ಇಲ್ದಂಗ ಜೀವನ ನಡೆಸಲಿಕ್ಕೆ ಅನುಕೂಲ ಆಗಿದೆ ಸರ್. ನರೇಗಾದಂತ ಯೋಜನೆ ನಮ್ಮ ಹಳ್ಳಿಗೆ ಬೇಕು ಸರ್. ಸುಮಾರು ನೋಡ್ರಿ, ಹಿಂದಿನ ವರ್ಷ ಮಳೆನೇ ಆಗಲ್ದಂಗೆ ರೈತರಿಗೆ ಬಹಳ ನಷ್ಟ ಉಂಟಾಗ್ಬಿಟ್ಟು, ಅಂತ ಸಂದರ್ಭದಲ್ಲಿ ಬರ ಪರಿಹಾರವನ್ನು ವಿತರಣೆ ಮಾಡಿದ್ರು. ಜೊತೆಗೆ ಇದು ಕೂಡ ಅವರಿಗೆ ವರ್ಷದಲ್ಲಿ ಒಂದು 35,000 ರೂಪಾಯಿ ಒಂದು ಜಾಬ್ ಕಾರ್ಡಿಗೆ ಬರೋದ್ರಿಂದ ಅವರಿಗೆ ಒಂದು ಕುಟುಂಬ ನಡೆಸಲಿಕ್ಕೆ ಅನುಕೂಲ ಒಳ್ಳೆ ಯೋಜನೆ ಸರ್ ಇದು. ಸುಮಾರು 15 ವರ್ಷದಿಂದ ತಾವು ಒಂದು ಸಾಮಾಜಿಕ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದೀರಿ. ತಮ್ಮ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಅಧಿಕಾರನೇ ಬೇಕಂತ ಏನು ಆತರ ಇಷ್ಟಪಟ್ಟವರು ಅಲ್ಲ ಸರ್ ತಾವು. ಎಲ್ಲ ಸರ್. ಈ ರೀತಿಯಾಗಿ ಮಕ್ಕಳು ಏನಾದ್ರು ಒಂದು ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡ್ತಾರೆ, ಊರಲ್ಲಿ ಜಾತ್ರೆ ನಡೀತದೆ, ಅಂತ ಒಂದು ಟೈಮಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ ಸರ್? ಮಕ್ಕಳಿಗೆ ಯಾವ ರೀತಿ ಒಂದು ತಮ್ಮ ಕೈಲಾದಂತ ಒಂದು ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇದ್ದೀರಿ? ಎಸ್, ನಮ್ಮ ಕೈಲಿ ಆದಷ್ಟು ಸಹಕಾರನ ಮಕ್ಕಳು ಬಂದು ಕೇಳಿದಾಗ ನಾವು ಇಲ್ಲ ಅವ್ರಿಗೆ ಪ್ರೋತ್ಸಾಹನ ಕೊಟ್ಬಿಟ್ಟು ಅವ್ರಿಗೆ ಖುಷಿಯಿಂದ ಆಟ ಆಡ್ಲಿ. ಈಗ ಪಂಚಮಿ ಅಂತಂದೇಳಿ ಬಂದಂತ ಸಂದರ್ಭದಲ್ಲಿ ವರ್ಷ ಆಡ್ತಾರೆ ಸರ್ ನಮ್ಮ ಮಕ್ಕಳು, ಕ್ರಿಕೆಟ್ ಅನ್ನ ಆಡ್ತಾರೆ. ಅದೇ ರೀತಿ ಈಗ ಬೇಸಿಗೆದೇರಿ ಅಧ್ಯಕ್ಷರು ಅಂತಂದೇಳಿ ಬಂದಾಗ ಎಲ್ಲಾ ಮುಟಗನಹಳ್ಳಿ ಗ್ರಾಮದಿಂದ ಬಂದಿದ್ರು, ಬೇಸಿಗೆದೇರಿ ಗ್ರಾಮದಿಂದ ಮಕ್ಕಳು ಬರ್ತಾರೆ. ಅವ್ರಿಗೆ ಬ್ಯಾಟು ಇನ್ನೊಂದು ಕಪ್ ಏನೋ ಕೊಡ್ಸು ಅಂತ ಕೇಳಿದಾಗ ನಾವು ಅವ್ರಿಗೆ ಸಪೋರ್ಟ್ ಕೊಟ್ಟು ಅವ್ರಿಗೆ ಕೊಡಿಸಿ ಅವ್ರಿಗೆ ಆಟ ಆಡ್ಲಿಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ವಿ. ಅದ್ರ ಜೊತೆಗೆ ಆಟವಾಗಿ ಸ್ವೀಕರಿಸ್ರಿ, ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅದು ಆಗಲ್ದಂಗೆ ನೋಡ್ಕೋಬೇಕು ಅನ್ನೋದು ನಮ್ದು ಉದ್ದೇಶ ಸರ್. ಅದನ್ನ ಮೊದ್ಲು ಹೇಳ್ತೀವಿ ಅವ್ರಿಗೆ. ಯಾಕಂದ್ರೆ ಆಟನ ಸ್ಪೋರ್ಟ್ಸಿವ್ ಆಗಿ ಆಡ್ಬೇಕು. ಅದರಿಂದ ಬೇರೆ ಸೋಲು ಗೆಲುವು ಸಾಮಾನ್ಯವಾಗಿರುತ್ತೆ. ಆದ್ರೆ ಕೇವಲ ನೀವು ಖುಷಿಯಿಂದ ಆಟ ಆಡ್ಬೇಕು ಅನ್ನೋದು ನಮ್ದು. ಎಸ್, ಅದನ್ನ ಹೇಳ್ತೀವಿ ಸರ್. ತುಂಬಾ ಸಂತೋಷ ಸರ್. ಬ್ಯಾಸಿಗೇರಿ ಗ್ರಾಮ ಪಂಚಾಯತಿಯ ಮತದಾರ ಬಾಂಧವರಿಗೆ ಏನು ಒಂದು ಕೊನೆಯದಾಗಿ ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ತಮಗೆ ಅಧಿಕಾರ ಕೊಟ್ಟಿದ್ದಾರೆ, ಹರಿಸಿದ್ದಾರೆ, ಹಾರೈಸಿದ್ದಾರೆ ಸರ್. ಅವರಿಗೆ ಒಂದು ಸೇವೆಯ ಒಂದು ಕೆಲಸ ಕಾರ್ಯದಲ್ಲಿ ತಾವು ತೊಡಿಕೊಂಡಿದ್ದೀರಿ, ಏನಂತ ಒಂದು ಸಂದೇಶವನ್ನು ಹೇಳ್ತೀರಿ ಸರ್? ನನ್ನ ಬ್ಯಾಸಿಗೇರಿ ಗ್ರಾಮ ಪಂಚಾಯತಿಯ ಎಲ್ಲಾ ಮತದಾರ ಬಾಂಧವರಿಗೂ ಮೊದಲನೇದಾಗಿ ನಾನು ನಂದಿಪುರದ ಮಹಾಜನತೆಗೆ, ಈಗ ಮೊದಲು ನನ್ನ ಹಳ್ಳಿಯಿಂದ ನನ್ನ ಆಯ್ಕೆ ಮಾಡಿದ್ದಕ್ಕೆ ನಾನು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಸಿಗ್ಲಿಕ್ಕೆ ಮೊದಲನೇ ಆದ್ಯತೆ ಅಲ್ಲಿ ಸಿಕ್ಕಿದ್ದು ಸರ್. ಹಾಗಾಗಿ ನಾನು ನನ್ನ ನಂದಿಪುರದ ಜನತೆ ಮತ್ತು ಇಡೀ ಬ್ಯಾಸಿಗೇರಿ ಗ್ರಾಮ ಪಂಚಾಯತಿಯ ಎಲ್ಲ ಜನತೆಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಲಿಕ್ಕೆ ಇಷ್ಟಪಡ್ತೀನಿ ಸರ್. ಅದ್ರ ಜೊತೆಗೆ ನಾವು ಪ್ರತಿಯೊಬ್ರು ಗ್ರಾಮ ಪಂಚಾಯತಿಗೆ ಹಿಂದಿಗೆ ಅಧ್ಯಕ್ಷರು ಅಲ್ಲಿ ಹೋಗಿ ಸೈನ್ ಮಾಡ್ಸ್ಕೊಂಡ್ ಬರ್ಬೇಕಿತ್ತು, ಮನೆಯಲ್ಲಿ ಹೋಗ್ಬೇಕಾಗಿತ್ತು ಅಂತಕ್ಕಂತ ಒಂದು ಸಿಸ್ಟಮ್ ಇಟ್ಕೊಂಡಿದ್ರು. ಬಟ್ ನಾವು ಆ ರೀತಿಯಾಗಿ ಇಲ್ಲ ಸರ್. ಪ್ರತಿ 24 ಅವರ್ಸ್ನಾಗ ಅವ್ರ ನಮ್ದು ಸಮಯದಾಗ ಏನು 10 ಗಂಟೆಯಿಂದ 5 ಗಂಟೆ ತನಕ ಇದ್ದಾಗ ನಾವು ಫೋನ್ ಮಾಡಿ ಸಾಕು, ನಾವು ಅಲ್ಲೇ ಹೋಗ್ಬಿಟ್ಟು ವಿಷಯನ ತಿಳ್ಕೊಂಡು ಅವ್ರು ಯಾವಾಗ ಬೇಕಾದ್ರೂ ನಮ್ಮ ಹತ್ರ ಬಂದ್ರೆ ಸಾಧ್ಯವಾದಷ್ಟು ಪರಿಹಾರವನ್ನ, ಸಮಸ್ಯೆಗೆ ಪರಿಹಾರನ ಹುಡ್ಕಿಡ್ಲಿಕ್ಕೆ ನಾವೊಂದು ಅವಕಾಶ ಮಾಡಿಕೊಡ್ತೀವಿ. ನಾವು ಪಂಚಾಯತಿಯಲ್ಲೇ ಇರ್ತೀವಿ ಸರ್. ಒಂದು 3-4 ದಿನ ಬೆಳಿಗ್ಗೆ 10 ಗಂಟೆಗೆ ಹೋದ್ರೆ ಒಂದು ಮಧ್ಯಾಹ್ನ ತನಕ ಅಂತ ನಾವು ಪಂಚಾಯತಿಯಲ್ಲೇ ಇರ್ತೀವಿ. ಹಾಗಾಗಿ ಜನರ ಸಮಸ್ಯೆಗಳು ಏನಾದ್ರು ಇದ್ರೆ ಅಲ್ಲೇ ಸಾಲ್ವ್ ಮಾಡಕ್ಕೆ ಏನ್ ಸಾಧ್ಯನೋ ಅದಿಷ್ಟು ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗತ್ತೆ ಸರ್. ತುಂಬಾ ಸಂತೋಷ ಸರ್. ಪ್ರಿಯ ವೀಕ್ಷಕರೇ, ಬ್ಯಾಸಿಗೇರಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸಾಕಷ್ಟು ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಇವರ ಮುಂದಿನ ಇನ್ನು 10 ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳು ಇದೇ ರೀತಿ ಸಾಗ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೇವೆ.
ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ. ಇಷ್ಟೊತ್ತು ತಾವು ನೋಡಿದ್ರಲ್ಲ ಬ್ಯಾಸಿಗ್ದೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಾತುಗಳನ್ನ. ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾನು MD ಬಸನಗೌಡ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬ್ಯಾಸಿಗ್ದೇರಿ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿಯಲ್ಲಿ, ಅಧ್ಯಕ್ಷರ ಅವಧಿಯಲ್ಲಿ ನಾವು ಈ ಒಂದು ರಸ್ತೆಯನ್ನು ಕಳೆದ ಬಾರಿ 2023-24ನೇ ಸಾಲಿನಲ್ಲಿ ನಾವು ಈ ಒಂದು ಮೆಟ್ಲಿಂಗ್ ರಸ್ತೆಯನ್ನು ನಮ್ಮ ಜನರಿಗೆ ಅನುಕೂಲ ಆಗಲಿಕ್ಕೆ ಮತ್ತು ನಮ್ಮ ಕುಡಿಯೋ ನೀರಿನ ಬೋರ್ವೆಲ್ ಕೂಡ ಇಲ್ಲೇ ಇರೋದ್ರಿಂದ ಗಾಡಿ ಓಡಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ನಾವು ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ವಿ. ಇದು ಸುಮಾರು 3 ಲಕ್ಷದಲ್ಲಿ ಕಾಮಗಾರಿಯನ್ನು ಇದನ್ನು ನಾವು ಅರ್ಧದಲ್ಲಿ ಅರ್ಧ ಆಗಿತ್ತು. ನೆಕ್ಸ್ಟ್ ಈ ಸರ್ತಿ 4 ಲಕ್ಷಗಳನ್ನು ಇದಕ್ಕೆ ಇಟ್ಕೊಂಡು ಪೂರ್ಣಗೊಳಿಸಲಿಕ್ಕೆ ಮಾಡ್ತಾ ಇದ್ವಿ. ಇಲ್ಲಿ ಸುಮಾರು ಒಂದು 8 ರಿಂದ 10 ರೈತರು ಈ ಹೊಲಕ್ಕೆ ದಾರಿಗೆ ಹೋಗಲಿಕ್ಕೆ ಒಂದು ರೈತರಿಗೆ ಇದು ಅನುಕೂಲ ಆಗೈತೆ. ನಾನು ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ MD ಬಸನಗೌಡ. ನಾವು NRAG ಅಡಿಯಲ್ಲಿ ಸೊನ್ನಕ್ಕೆ ಹೋಗುವ ರಸ್ತೆಯನ್ನು 4 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಒಂದು ರಸ್ತೆಯನ್ನು ಮಾಬ್ಸಾಬನ್ ಹೊಲದವರೆಗೂ ಇದನ್ನು ನಿರ್ಮಾಣ ಮಾಡಿದ್ದೇವೆ. ಮುಂದಿನ ಹಂತದಲ್ಲಿ ಮತ್ತೆ ಇದು ಪೂರ್ಣಗೊಳ್ಳುತ್ತದೆ. ಹಿರಿಯ ಪ್ರಾಥಮಿಕ ಶಾಲೆ ನಂದಿಪುರ ಗ್ರಾಮದಲ್ಲಿ ನಾವು ಶಾಲೆಗಾಗಿ ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘ, ಸ್ವಾಮಿ ವಿವೇಕಾನಂದ ಹಳೆಯ ವಿದ್ಯಾರ್ಥಿ ಸಂಘದ ವತಿಯಿಂದ ನಮ್ಮ ಹಳೆಯ ವಿದ್ಯಾರ್ಥಿಗಳು ಓದಂತಾರೆ ಎಲ್ಲ ಸೇರಿಬಿಟ್ಟು ನಾವೊಂದು ಪ್ರಾಜೆಕ್ಟ್ರು ಮತ್ತು ಒಂದು ಸ್ಪೀಕರನ್ನು ಈ ಶಾಲೆ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಇವು ಉಪಯೋಗಕ್ಕೆ ಬರಲಿ ಅಂತಂದೇಳಿ ನಾವು ಇದನ್ನು ಕೊಡಿಸಿದ್ದೀವಿ ಸರ್. ಈಗ ಹಳೆಯ ವಿದ್ಯಾರ್ಥಿಗಳ ಸಂಘ ಯಾವಾಗ ಸ್ಟಾರ್ಟ್ ಆಗಿತ್ತು ಸರ್? ಅದು ಈಗ ನಮ್ಮ ಶಾಲೆಯಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಅದನ್ನು ನಾವು ರಚನೆ ಮಾಡ್ಬೇಕು ಸರ್. ಈಗ ಅಧ್ಯಕ್ಷರು ನಾವೇ ಇದ್ದೀವಿ ಸರ್. ಎಸ್, ನಾವೇ ಇದ್ದೀವಿ. ಅದರಲ್ಲಿ ಸುಮಾರು 25ರಿಂದ 30 ತನಕ ಮಾಡೋಕೆ ಅವಕಾಶ ಸಾಕಷ್ಟು ಐತೆ ಸರ್. 24 ಜನ ಇದ್ದಾರೆ ಹಳೆಯ ವಿದ್ಯಾರ್ಥಿಗಳು. ಹಳೆ ಇಲ್ಲಿ ಓದಿರುವಂತಹ ಎಸ್ ಸರ್. ಸಂಘ ಮಾಡಿ ಅದರಿಂದ ನೀವು ವೈಯಕ್ತಿಕವಾಗಿ ಹಣ ಹಾಕಿ ನೀವು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದು ಇದು ಮಾಡಿದ್ದೀರಾ. ಇದನ್ನ ಮಾಡ್ತಾ ಇದ್ದೀವಿ ಸರ್. ತುಂಬಾ ಒಳ್ಳೆ ವಿಚಾರ, ತುಂಬಾ ಥ್ಯಾಂಕ್ಸ್ ಸರ್. Good morning, everybody. Good morning. Sit down. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ MD ಬಸನಗೌಡರವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಈಗ ನಮ್ಮ ತರಗತಿ ಕೋಣೆ, ನಲಿಕಲಿ ಕೋಣೆಗೆ ಇವತ್ತು ಆಗಮಿಸಿದ್ದಾರೆ. ಶಾಲೆಗೆ ಇಲ್ಲಿರ್ತಕ್ಕಂಥ ಸರ್ ಇಲ್ಲಿ ತಿಳ್ಕೊಳ್ಳಿಕ್ಕೆ ಬಂದಿದ್ದಾರೆ, ಅವರಿಗೆ ಅನುವು ಮಾಡಿಕೊಡ್ತಾರೆ. ಸರ್, ನಮ್ಮ ಇದು ನಲಿಕಲಿ ಸ್ಕೂಲ್ ಅಂತ ಹೇಳಿದ್ರಿ ತಾವು. ಇಲ್ಲಿ ಎಷ್ಟನೇ ತರಗತಿಯಿಂದ ಎಷ್ಟು? 1ರಿಂದ 3ನೇ ತರಗತಿ ಸರ್. ಇದು 3ನೇ ತರಗತಿ ಸರ್. ಎಲ್ಲ 3 ತರಗತಿ ಸೇರಿಸಿ ಮಾಡ್ತಕ್ಕಂಥಕ್ಕೆ ನಲಿಕಲಿ ಅಂತ ಹೇಳ್ತೀವಿ ಸರ್. ಸರ್, ಈಗ ಮಕ್ಕಳ ಸಂಖ್ಯೆ ಎಷ್ಟಿದೆ ಸರ್ ನಮ್ದು ನಲಿಕಲಿ? ನಲಿಕಲಿ ಮಕ್ಕಳ ಸಂಖ್ಯೆ 41 ಇದೆ ಸರ್. 3 ತರಗತಿ ಸೇರಿಬಿಟ್ಟು 41. ಸರ್, ಇದು ನಲಿಕಲಿಗೆ ಜಾಸ್ತಿ ಮಕ್ಕಳ ಸಂಖ್ಯೆ ಯಾಕೆ ಆಗ್ತಾ ಇಲ್ಲ ಸರ್? ಇಲ್ಲಿ ನಲಿಕಲಿಗೆ ಮಕ್ಕಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ಸರ್, ಈಗೆಲ್ಲ ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ, ಆಮೇಲೆ ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಹಂಗಾಗಿ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತದೆ. ಆದ್ರೂ ಪರವಾಗಿಲ್ಲ ಸರ್. ಎಷ್ಟು ಬೇರೆ ಶಾಲೆಗಳಿಗೆ ಹೋಲಿಸಿದ್ರೆ ನಮ್ಮ ಶಾಲೆಯಲ್ಲಿ ಪರವಾಗಿಲ್ಲ. ಹಬ್ಬದ ಹಬ್ಬ ಇದೆ ಸರ್, ಪಂಚಮಿ ಹಬ್ಬದ ವಾತಾವರಣ ಇರೋದ್ರಿಂದ ಸ್ವಲ್ಪ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಒಬ್ಬರೇ ಓದ್ಬೇಕು. ಅರ್ಚನಾ, ಏನಿದು? ಅಂಗಳ, ತಂಬಿಗೆ, ಗಂಡ, ಯಂತ್ರ. ಎಸ್, ಸಿಡ. ನೆಕ್ಸ್ಟ್. ಅಂಬಿಕೆ, ಜಂದಿರ, ಅಂಬಲಿ. ಎಸ್, ಗೋ. ನೆಕ್ಸ್ಟ್. ಇದು ಬ್ಯಾಸಿಗ್ದೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಮುದಾಯ ಶೌಚಾಲಯ ಅಂತಂದು ಹೇಳಿಬಿಟ್ಟು ಈ ಒಂದು ಸಮುದಾಯ ಶೌಚಾಲಯವನ್ನು ನಂದಿಪುರ ಗ್ರಾಮದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಅವಧಿಯಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಇದು ಸುಮಾರು 25 ಲಕ್ಷದ ಪ್ರಾಜೆಕ್ಟ್ ಆಗಿದೆ ಸರ್. ಯಾವ ಭಾಗದಲ್ಲಿ ಆಗ್ತಾ ಇರೋದು? ಇದು ನಂದಿಪುರ ಗ್ರಾಮದ ಬ್ಯಾಸಿಗ್ದೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಂದಿಪುರ ಗ್ರಾಮದಲ್ಲಿ ಆಗ್ತಾ ಇದೆ ಸರ್.
ನಾವು 2010ರಿಂದ ಏನು ಮೆಂಬರ್ ಆದಂಥ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸಮಯದಲ್ಲಿ ಈ ಒಂದು ಶಾಲಾ ಅನುದಾನದಲ್ಲಿ ಉಳಿದದ್ದನ್ನು ನಾವು ಕಾಂಪೌಂಡ್ ಆಗಿ ನಾವು ನಿರ್ಮಾಣ ಮಾಡಿಬಿಟ್ಟು ಈ ನಮ್ಮ ಗಿಡಗಳನ್ನೆಲ್ಲ ಹಾಕಿಬಿಟ್ಟು ಈ ಬೆಳೆಸುವಂಥ ಕಾರ್ಯಕ್ರಮನ ನಾವು ಮಾಡಿದ್ವಿ. ಫಸ್ಟ್ ಟೈಮ್ ಮೆಂಬರ್ ಇದ್ದಾಗ ಮತ್ತೆ ಈ ಶಾಲೆಗೆ ಏನೇನು ಅಭಿವೃದ್ಧಿ ಮಾಡಿದ್ರಿ, ಏನೇನು ಕೆಲಸ ಮಾಡಿಕೊಟ್ರಿ? ಸರ್ ಫಸ್ಟ್ ಟೈಮ್ ಮೆಂಬರ್ ಇದ್ದಾಗ ನಾವು ಈ ಶಾಲೆಗೆ ಇದೊಂದು ಮಾಡೋದ್ರ ಜೊತೆಗೆ ಇಲ್ಲಿ ಆ ಕಟ್ಟಡವನ್ನು ಆಗಲೇ ತೋರಿಸಿದ್ವಿ, ಅದು ಅರ್ಧ ಮಾಡಿದ್ವಿ. ಆನಂತರ ಕಂಪ್ಯೂಟರ್ಗಳನ್ನು ಎಲ್ಲ ನಮ್ಮ SDMC ಅಧ್ಯಕ್ಷರು ಮತ್ತು ಸದಸ್ಯರೊಂದಿಗೆ ಎಲ್ಲರೂ ಕೂಡಿಕೊಂಡು ನಾವು ಕಂಪ್ಯೂಟರ್ ಕೊಡಿಸೋದು, ಒಬ್ಬರು ಸ್ಕ್ರೀನ್ ಕೊಡಿಸೋದು, ಈ ರೀತಿಯಾಗಿ ನಾವು ಕಾರ್ಯಕ್ರಮಗಳನ್ನು ರೂಪು ಮಾಡಿಕೊಂಡು ಚೇರ್ಗಳನ್ನ ತರಿಸೋದು ಅಂಥದ್ದು ಸ್ಕೂಲ್ಗೆ ನಾವೇ ಓನಾಗಿ ಕಲೆಕ್ಷನ್ ಮಾಡ್ಕೊಂಡು ಎಲ್ಲರನ್ನೂ ವಿಶ್ವಾಸ ತಗೊಂಡು ಎಲ್ಲರಿಗೂ ಒಂದೊಂದು ಕೊಡಿಸುವಂಥ ವ್ಯವಸ್ಥೆ ಮಾಡಿಬಿಟ್ಟು ನಮ್ಮ ಶಾಲೆಗೆ ಕೊಡಿಸಿದ್ವಿ ಸರ್. ಗುಡ್ ಮಾರ್ನಿಂಗ್ ಸರ್. ಇದು ಎಷ್ಟನೇ ತರಗತಿ ಮಕ್ಕಳಲ್ಲಿ ಹೋಗ್ತಾ ಇದ್ದಾರೆ ಸರ್? ಸದಸ್ಯರಾಗಿರ್ತಕ್ಕಂಥ ಅವರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಬ್ಯಾಸಿಗೇರಿ ಗ್ರಾಮ ಪಂಚಾಯತ್ಗೆ. ಅವರು ನಮ್ಮ ಶಾಲೆಗೆ ಇವತ್ತು ಆಗಮಿಸಿದರೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಈ ತರಗತಿ ವೀಕ್ಷಣೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಚಟುವಟಿಕೆ ಲಾಭವಾಗಿರ್ಬೇಕಂತ ಹೇಳಿ ಅವರು ನಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ, ಉತ್ತರಿಸಲಿಕ್ಕೆ ನೀವು ಶಕ್ತ ಆಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ಎಷ್ಟನೇ ತರಗತಿಗೆ ಈಗ? 8ನೇ ತರಗತಿಯ ಹಿಂದಿ ಪಾಠವನ್ನು. ಹಿಂದಿ ಸರ್. ಇದು 8 ಮತ್ತೆ ಯಾವ ತರಗತಿ ಮಕ್ಕಳು ಇದ್ದಾರೆ ಸರ್ ಇಲ್ಲಿ? 8 ಮತ್ತು 4ನೇ ತರಗತಿ. 8 ಮತ್ತು 4. ಹಾಂ ಸರ್, ಸರಿ ಆಯ್ತು. ಸರಿ, ಹೋದ್ರಿ. ಇದು ಯಾರು? ರೋಜಾ ದಿನ ಸಬೇರ ಕಬರ ಸುದ್ದಿ ಕಬರ್ ಸುದ್ದಿ ಅಮೀರ್ ಶ್ರೀಮಂತ ಸಸ್ತ ಕಡಿಮೆ ಬೆಲೆ. ನೆಕ್ಸ್ಟ್. ಖಬರ್ ಸುದ್ದಿ ಗರೀಬ್ ಬಡವ ಜನಮಾಕರಿ ಮಾಹಿತಿ. ಓಕೆ. ಇದು ನಮ್ಮ ಊರಿನ ಶಾಲೆ ನಂದಿಪುರ. ಮಾಡಿಸಿ ಮಕ್ಕಳಿಗೆ ಓದಲಿಕ್ಕೆ ಒಂದು ಅವರಿಗೆ ಕೊಟ್ಟಿದ್ದೇವೆ. ನಮಸ್ಕಾರ. ಇದು ನಮ್ಮ ಶಾಲೆಯ ಕುಡಿಯ ನೀರಿನ ಮಕ್ಕಳಿಗಾಗಿ ಕುಡಿಯ ನೀರಿನ ವ್ಯವಸ್ಥೆಯನ್ನ ಮಾಡಿಸಿಕೊಟ್ಟಿದ್ದೇವೆ. ನೀವು ಮೆಂಬರ್ ಆಗಿದ್ಮೇಲೆ ಮಾಡಿರುವಂತದ್ದು? ಎಸ್ ಸರ್. ಕಂಟಿನ್ಯೂ ನೀರು ಇರ್ತದ? ನೀರು ಕಂಟಿನ್ಯೂ. ನಾವು ಮೋಟರ್ ಲೈನ್ಗೆ ನೀರನ್ನ ಕೊಟ್ಟಿದ್ವಿ, ಹಾಗಾಗಿ 24 hours ಇಲ್ಲಿ ನೀರು ಸಿಗುತ್ತೆ ಸರ್. ಮಕ್ಕಳಿಗೆ ನೀರಿನ ಸೌಲಭ್ಯ ಐತೆ? ಆಯ್ತು ಸರ್. ಶೌಚಾಲಯ ಇದೆ. ಶೌಚಾಲಯ ಇದೆ ಸರ್. MLC ಗ್ರಾಂಟ್ ನಲ್ಲಿ ಅನುದಾನದಾಗ ಮಾಡಿರತಕ್ಕಂಥದ್ದು. ಆಯ್ತು ಸರ್. ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಸ್ಟೇಜ್ ಅನ್ನ ನಾವು ಸರ್, ಇದು ನಾವು ಪಂಚಾಯತ್ ಅನುದಾನದಲ್ಲಿ ನೆಕ್ಸ್ಟ್ ನಮ್ಮ ಶಾಲೆಯಲ್ಲಿ ತಡೆಗೋಡೆ ನಿರ್ಮಾಣದ ಅವಶ್ಯಕತೆ ಇದ್ದು ಇದನ್ನ ನಾವು ಆಲ್ರೆಡಿ ಆಕ್ಷನ್ ಪ್ಲಾನ್ ನಲ್ಲಿ ಅಪ್ರೂವಲ್ ಮಾಡ್ಕೊಂಡಿದ್ವಿ. ಇದು ತಕ್ಷಣ ಈಗ ಇನ್ನೊಂದು ತಿಂಗಳಲ್ಲಿ ಕಾರ್ಯಕ್ರಮ ಈ ಒಂದು ಕೆಲಸ ಪ್ರಾರಂಭ ಆಗ್ತೈತೆ ಸರ್. ಇದು ಕಾಂಪೌಂಡ್ ಸ್ಯಾಂಕ್ಷನ್ ಆಗಿದೆ? ಇದು ಆಗಿದೆ. NREG ಆಗಿದೆ ಸರ್. ಪೂರ್ತಿ ಶಾಲಾ ಕಾಂಪೌಂಡ್. ಇದು ಕಲ್ಯಾಣ ಕರ್ನಾಟಕ ಪ್ರಾಧಿಕಾರದ ಅಡಿಯಲ್ಲಿ ನಾವು ಸ್ಕೂಲ್ ಮಕ್ಕಳಿಗೆ ಬಿಲ್ಡಿಂಗ್ ಅನ್ನ ಕೂಡ ಇಲ್ಲಿ ತರಿಸಿ ಕಟ್ಟಿಸಿದ್ದೇವೆ ಸರ್. ವೀಕ್ಷಕರೇ ನಮಸ್ಕಾರ. ನಾವು ಹಗರಿಬೊಮ್ಮನಹಳ್ಳಿ ತಾಲೂಕಿನ ನಂದಿಪುರ ಶಾಲೆಯಲ್ಲಿದ್ದೀವಿ. ಇಲ್ಲಿನ ಹೆಡ್ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ, ಇವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಜೆ ಪುಂಡಲೀಕ ರೆಡ್ಡಿ. ಓಕೆ. ಈಗ ನಿಮ್ಮ ಶಾಲೆ ಹೆಸರು ಸರ್? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿಪುರ. ಯಾವ ಪಂಚಾಯತಿಗೆ ಸೇರ್ಪಡೆ ಆಗ್ತದೆ? ಬ್ಯಾಸಿಗೇರಿ ಗ್ರಾಮ ಪಂಚಾಯತಿಗೆ ಸೇರ್ಪಡೆ ಆಗ್ತದೆ. ನೀವು ಎಷ್ಟು ವರ್ಷದಿಂದ ಈ ಶಾಲೆಯಲ್ಲಿ ಇದ್ದೀರಾ? 4 ವರ್ಷದಿಂದ. ಹೆಚ್ಚಾಗಿ 4 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಪಂಚಾಯತಿಯ ಅಧ್ಯಕ್ಷರು ಯಾರಾಗಿದ್ದಾರೆ? ಈಗ ಸದ್ಯ ಒಂದು ತಿಂಗಳದಿಂದ ನಮ್ಮ
MD ಬಸವನಗೌಡರು ಅಂತ ಹೇಳಿ ನಮ್ಮೂರನೇ ಗ್ರಾಮ ಪಂಚಾಯತ್ ಸದಸ್ಯರು ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಸ್ಪಂದನೆ ಏನ್ ಕೊಡ್ತಾರೆ ಅವರು? ಬಹಳ ಚೆನ್ನಾಗಿ ಸ್ಪಂದನೆ ಇದೆ ಸರ್. ಬಹಳ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮತ್ತು ಈ ಗ್ರಾಮ ಪಂಚಾಯತಿ ಇನ್ನುಳಿದ ಇಬ್ಬರು ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಮತ್ತು ನಮ್ಮ STMC ಅಧ್ಯಕ್ಷರು, STMC ಸದಸ್ಯರು, ಗ್ರಾಮದ ಎಲ್ಲ ಹಿರಿಯರು, ಎಲ್ಲ ನಾಗರಿಕರು, ಪ್ರಜೆಗಳು ಎಲ್ಲ ನಮ್ಮ ಮಕ್ಕಳ ಜೊತೆಗೆ ಎಲ್ಲ ಸಹಕಾರವನ್ನು ಕೊಟ್ಟು ನಮ್ಮ ಶಾಲೆ ಉತ್ತಮವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಬಹಳಷ್ಟು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಶಾಲೆಯಲ್ಲಿ ಏನೇನು ಫೆಸಿಲಿಟೀಸ್ ಇದೆ? ನಮ್ಮ ಶಾಲೆಯಲ್ಲಿ ಶೌಚಾಲಯದ ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮತ್ತು ನಮಗೆ ಶಾಲಾ ಕೋಣೆಗಳನ್ನು ಉತ್ತಮವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇಟ್ಕೊಟ್ಟಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ನಮ್ಮ ಶಾಲೆಗೆ ಉತ್ತಮವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ ಗಿಡಗಳನ್ನು ನಡೆಸಲಿಕ್ಕೆ. ಮತ್ತು ನಾವು ಶಾಲೆಯಲ್ಲಿ ನಾವು ತೋಟಗಾರಿಕೆ ರೀತಿ ನುಗ್ಗೆ ಗಿಡಗಳನ್ನು ಕೂಡ ಹಚ್ಚಿ ಅದೇ ಮಕ್ಕಳಿಗೆ ತರಕಾರಿ ರೂಪದಲ್ಲಿ ನುಗ್ಗೆಕಾಯಿ ಹಾಕಿ ನಾವು ಸಂಬಾರ ಮಾಡಿಸ್ತಾ ಇದ್ವಿ. ಮತ್ತು ನಮ್ಮ ಶಾಲೆಯೊಳಗೆ ಎಲ್ಲ ತೋಟಗಾರಿಕೆ ಸಂಬಂಧಪಟ್ಟ ಹೂವಿನ ಗಿಡಗಳನ್ನು ಮತ್ತು ಬೇರೆ ಬೇರೆ ಅರಣ್ಯ ಇಲಾಖೆಯಿಂದ ನಾವು ತೆಗೆದುಕೊಂಡು ಬಂದು ಸಸ್ಯ ಶ್ಯಾಮಲ ಅಂತಕ್ಕಂಥ ಕಾರ್ಯಕ್ರಮದೊಳಗೆ ನಾವು ಸಹಕಾರವನ್ನು ಪಡ್ಕೊಂಡು ನಾವು ಸಸಿಗಳನ್ನು ನೆಡ್ತಾ ಇದ್ದೀವಿ. ಮತ್ತು ಈ ವರ್ಷ ಕೂಡ ಕೆಲವು ಸಸಿಗಳನ್ನು ನಮ್ಮ ಇಲಾಖೆ ಸಹಕಾರದಿಂದ ನಾವು ನೆಡ್ತಾ ಇದ್ದೀವಿ. ಖಂಡಿತ. ಈಗ ನಿಮ್ಮ ಅಧ್ಯಕ್ಷರು ಹಾಲಿ MD ಬಸವನಗೌಡ ಅವರು ಇದ್ದಾರೆ. ಅವರು ಇದೇ ಊರವರು. ನಿಮ್ಮ ಶಾಲೆಯಲ್ಲಿ ಅವರಿಂದ ಏನೇನು ಸಹಕಾರ ಆಗಿದೆ, ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ದಾರೆ? ನಮಗೆ ಹಳೆ ವಿದ್ಯಾರ್ಥಿಗಳನ್ನ ಸಂಘಟನೆ ಮಾಡಿ ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ಗುಣಮಟ್ಟವನ್ನು ಉತ್ತಮಪಡಿಸಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳನ್ನ ರೂಪಿಸಿ ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗಣಿತ ಪ್ರಕ್ರಿಯೆ ಇರ್ಬೋದು. ನಮ್ಮ ಹಿಂದಿನ ವರ್ಷ ನಡೆದಂಥ ಗಣಿತ ಕಲಿಕಾ ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು 9 ಸ್ಪರ್ಧೆಗಳಲ್ಲಿ 5 ಬಹುಮಾನವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಹಕಾರವನ್ನು ನಮಗೆ ಹೊರಗಿನಿಂದ ಕೂಡ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಮುಂದೋಗ್ಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ನಮ್ಮ ಶಾಲೆಗೆ ಏನೇನು ನಮಗೆ ಮೂಲಭೂತ ಸೌಲಭ್ಯಗಳು ಬೇಕು, ಉದಾಹರಣೆಗೆ ಶಾಲೆಗೆ ಇಂಗುಗುಂಡಿ ಇರ್ಬೋದು, ಆಮೇಲೆ ಕುಡಿಯ ನೀರಿನ ಶೌಚಾಲಯಗಳ ಬಗ್ಗೆ ಎಲ್ಲದಕ್ಕೂ ನಾವು ಅವ್ರನ್ನ ಏನಾದರೂ ಮನವಿಗಳನ್ನು ಸಲ್ಲಿಸಿದಾಗ ಅದಕ್ಕೆ ಬೇಗ ಸ್ಪಂದಿಸಿ ಪಂಚಾಯಿತಿ ಮೂಲಕ ಅವರು ವ್ಯವಸ್ಥಿತವಾಗಿರ್ತಕ್ಕಂಥ ರೂಪರೇಷೆಗಳನ್ನು ಮಾಡಿಕೊಂಡು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ತುಂಬಾ ಒಳ್ಳೆ ವಿಚಾರ. ಈಗ ನಿಮ್ಮ ಶಾಲೆಗೆ ಬೇಕಾಗಿರುವಂತ ಸಮಸ್ಯೆ ಏನು? ನಿಮ್ಗೆ ಏನ್ ನೀಡಿದೆ? ಈಗ ಮನವಿ ಏನ್ ಮಾಡ್ತೀರಾ? ನಮಗೆ ಸದ್ಯ ಈಗ ಶಾಲೆಗೆ ಉತ್ತಮವಾಗಿರ್ತಕ್ಕಂಥ ಸ್ಥಿತಿಗಳಿಗೆ ರಕ್ಷಣಾ ಗೋಡೆ ಬೇಕಾಗಿದೆ. ಯಾಕಂದ್ರೆ ಮಕ್ಕಳ ಶೈಕ್ಷಣಿಕ ದೃಷ್ಟಿಗೆ ಬಹಳಷ್ಟು ಪೂರಕವಾಗಿದ್ರು ಕೂಡ ಮಕ್ಕಳ ರಕ್ಷಣೆ ದೃಷ್ಟಿಯಿಂದ ನಮಗೆ ಕಾಂಪೌಂಡ್ ಬಹಳ ಅವಶ್ಯಕವಾಗಿರೋದ್ರಿಂದ ಬಹಳ ವರ್ಷಗಳ ಕಾಲ ನಾನು 4 ವರ್ಷಗಳಿಂದ ಬಂದು ಇಲ್ಲಿ ಅದರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ಗ್ರಾಮದೇ ಪಂಚಾಯತಿ ಸದಸ್ಯರ ಈಗ ಅಧ್ಯಕ್ಷರಾಗಿರೋದ್ರಿಂದ ನಮಗೆ ಬೇಗ ಅದು ಕಾಂಪೌಂಡ್ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಆಶೆ ಇದೆ ಮತ್ತು ಅದಕ್ಕೆ ಮನವಿಯನ್ನು ಕೊಟ್ಟಿದ್ವಿ. ಅದಕ್ಕೆ ಪೂರಕವಾಗಿ ಅಂತಕ್ಕಂಥ ಪ್ರಯತ್ನವನ್ನು ಮಾಡಿ ಈಗ ಅದು ಮಂಜೂರಾತಿ ಆಗಿದೆ ಅಂತಕ್ಕಂಥ ಮಾತುಗಳನ್ನು ನಮಗೆ ಮೌಖಿಕವಾಗಿ ಹೇಳಿದ್ದಾರೆ. ಹಾಗಾಗಿ ನಮಗೆ ಬೇಗ ಆ ಕಾಂಪೌಂಡ್ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು ನಮಗೆ ಆದರೆ ಮಕ್ಕಳ ಜೀವ ರಕ್ಷಣೆಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಕೋರಿಕೆಯಾಗಿದೆ. ಅದೇ ರೀತಿ ಅವರು ಆ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ. ಶೀಘ್ರದಲ್ಲೇ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ತುಂಬಾ ಒಳ್ಳೆ ವಿಚಾರ ಸರ್. ಇಷ್ಟೊತ್ತು ನಮ್ಮ ಜೊತೆ ತಾವು ನಿಮ್ಮ ಮಾತುಗಳನ್ನು, ನಿಮ್ಮ ಅಭಿವೃದ್ಧಿ ಬಗ್ಗೆ, ನಿಮ್ಮ ಸಮಸ್ಯೆಗಳ ಬಗ್ಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ ಸರ್.